Now, when the Lord speaks to us, He expects a response from us also. ದೇವರು ನಮ್ಮೊಂದಿಗೆ ಮಾತನಾಡುವಾಗ ನಮ್ಮಿಂದಲೂ ಆತನು ಒಂದು ರೆಸ್ಪಾನ್ಸ್ ಅನ್ನ ಬಯಸುವವನಾಗಿದ್ದಾನೆ. Whatever we hear, we have to examine ourselves in the light of that and make changes in our own lives. ನಾವು ಏನನ್ನ ಕೇಳಿಸಿಕೊಳ್ಳುತ್ತೇವೋ ಅದರ ಮೂಲಕವಾಗಿ ನಮ್ಮ ಜೀವಿತದಲ್ಲಿ ಬದಲಾವಣೆಗಳನ್ನ ಮಾಡಿಕೊಳ್ಳಬೇಕೆಂಬುದಾಗಿ ದೇವರು ಬಯಸುವವರಾಗಿರ್ತಾರೆ. The word of God should transform our lives. ದೇವರ ವಾಕ್ಯ ನಮ್ಮ ಜೀವವನ್ನ ಅದು ಮಾರ್ಪಡಿಸುವಂತದ್ದಾಗಿರಬೇಕು. We know that the word of God is living, it's powerful. ದೇವರ ವಾಕ್ಯ ಅದು ಜೀವಿಸುವಂತದ್ದು ಬಲವುಳ್ಳದ್ದು ಆಗಿದೆ. But we have to yield ourselves to it so that it may work in our life. ಆದ್ರೆ ನಮ್ಮನ್ನ ನಾವು ದೇವರ ವಾಕ್ಯಕ್ಕೆ ಒಪ್ಪಿಸಿಕೊಡುವಾಗ ದೇವರ ವಾಕ್ಯವು ನಮ್ಮ ಜೀವದಲ್ಲಿ ಕೆಲಸ ಮಾಡುವಂತದ್ದಾಗಿದೆ. Now, as we continue listening to the word of God, may the Lord help us in that way. ನಾವು ಹೀಗೆ ದೇವರ ವಾಕ್ಯವನ್ನ ಕೇಳುತ್ತಾ ಬರುವಾಗ ದೇವರು ಹೀಗೆ ನಾವು ಮಾಡುವಂತೆ ಸಹಾಯ ಮಾಡಲಿ. In this series of classes, we are looking at certain passages in the epistle to Ephesians. ಹೀಗೆ ನಾವು ಕಲಿಯುತ್ತಾ ನೋಡ್ತಾ ಬಂದ ರೀತಿಯಲ್ಲಿ ಎಫೆಸದವರಿಗೆ ಬರೆದಂತ ಪತ್ರಿಕೆ ಮೂಲಕವಾಗಿ ಅನೇಕ ಸತ್ಯವೇದ ಅಧ್ಯಯನಗಳನ್ನ ಮಾಡುತ್ತಾ ಬಂದಿದ್ದೇವೆ. We are looking at chapter 4 and chapter 5. ಮುಖ್ಯವಾಗಿ 4ನೇ ಮತ್ತು 5ನೇ ಅಧ್ಯಾಯವನ್ನ ನಾವು ಕಲಿಯುತ್ತಿದ್ದೇವೆ. We notice that word walk occurring many times. ನಾವು ಗಮನ ವಹಿಸುವಂತೆ ನಡೆಯುವಿಕೆ ಎಂಬುವಂತದ್ದು ಅನೇಕ ಬಾರಿ ಉಪಯೋಗಿಸಲ್ಪಟ್ಟಿದೆ. Walk there means our daily life. ನಡೆಯುವಿಕೆ ಎಂಬುದಾಗಿ ಅಲ್ಲಿ ಹೇಳುವಾಗ ಅದು ನಮ್ಮ ದೈನಂದಿನ ಜೀವಿತವನ್ನ ಸೂಚಿಸುತ್ತದೆ. See various aspects of our daily life in the chapters. ನಮ್ಮ ದೈನಂದಿನ ಜೀವಿತದಲ್ಲಿ ನಾವು ನಡೆಯುವಂತಹ ರೀತಿಯನ್ನ ಅದು ಸೂಚಿಸುತ್ತದೆ. In the first class, we had seen that we should walk worthy of the vocation wherewith we are called. ಮೊದಲನೆಯ ಭಾಗದಲ್ಲಿ ನಾವು ದೇವರ ಕರೆಯುವಿಕೆಗೆ ತಕ್ಕಂತೆ ನಡೆಯುವಿಕೆಯ ಬಗ್ಗೆ ಕಲಿಯುತ್ತಾ ಬಂದಿದ್ದೇವೆ. Now, last week we were looking at the beginning of chapter 5, and there the instruction was that we should walk in love. ಕಳೆದ ವಾರ ನಾವು ಕಲಿಯುತ್ತಾ ಬಂದ ರೀತಿಯಲ್ಲಿ ನಮಗೆ ಕೊಡಲ್ಪಟ್ಟಂತಹ ಸಂದೇಶ ಅದು ಪ್ರೀತಿಯಲ್ಲಿ ನಾವು ನಡೆಯುವಂತವರಾಗಬೇಕು ಎಂಬುವಂತದ್ದು. That we were considering from verses 1 to 7 of chapter 5. 5ನೇ ಅಧ್ಯಾಯದ 1ರಿಂದ 7ನೇ ವಚನ ಭಾಗಗಳನ್ನ ನಾವು ಕಲಿಯುತ್ತಾ ಬಂದಿದ್ದೇವೆ. Now, for our study this evening, we will read from verse 8 onwards till verse 14. ಈ ದಿನದ ನಮ್ಮ ಅಧ್ಯಯನಕ್ಕಾಗಿ 5ನೇ ಅಧ್ಯಾಯದ 8ನೇ ವಚನ ಭಾಗದಿಂದ 14ನೇ ವಚನ ಭಾಗವನ್ನ ಓದಿಕೊಳ್ಳೋಣ. ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಬೆಳಕಿನವರಂತೆ ನಡೆದುಕೊಳ್ಳಿರಿ. ಕ್ರಿಸ್ತನ ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. ಕರ್ತನಿಗೆ ಮೆಚ್ಚುಗೆಯಾದದ್ದು ಏನೆಂಬುದನ್ನ ಪರಿಶೋಧಿಸಿ ತಿಳ್ಕೊಳ್ಳಿರಿ. ಕತ್ತಲೆಗೆ ಸಂಬಂಧವಾದ ಕೃತ್ಯಗಳಿಂದ ಯಾವ ಪ್ರಯೋಜನವೂ ಬರಲಾರದು. ಅವುಗಳಲ್ಲಿ ಪಾಲುಗಾರರಾಗಿರದೆ ಅವುಗಳನ್ನ ಬಯಲಿಗೆ ತಂದು ಖಂಡಿಸಿರಿ. ಆ ಜನರು ರಹಸ್ಯವಾಗಿ ನಡೆಸುವ ಕೆಲಸಗಳನ್ನ ಕುರಿತು ಮಾತಾಡುವವರಾದರೂ ನಾಚಿಕೆಗೆ ಕಾರಣವಾಗಿದೆ. ಬೆಳಕಿನಿಂದ ಎಲ್ಲಾ ಕೃತ್ಯಗಳ ನಿಜಗುಣ ತೋರಿ ಬರುತ್ತದೆ. ಆದುದರಿಂದ ಕೆಟ್ಟದ್ದು ಕೆಟ್ಟದ್ದೇ ಎಂದು ಕಾಣಿಸುವುದು. ಪ್ರಕಟವಾಗಿರುವುದೆಲ್ಲ ಬೆಳಕಿಗೆ ಸಂಬಂಧವಾದದ್ದು. ಆದುದರಿಂದ ನಿದ್ರೆ ಮಾಡುವವನೇ ಎಚ್ಚರವಾಗು. ಸತ್ತವರನ್ನ ಬಿಟ್ಟು ಹೇಳು. ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು ಎಂದು ಹೇಳಿಯದೆ. May the Lord add his blessings upon the reading of these verses. ನಾವು ಈಗ ಓದಿದಂಥ ವಾಕ್ಯ ಭಾಗದ ಮೇಲೆ ದೇವರು ತನ್ನ ಆಶೀರ್ವಾದವನ್ನ ಇಡಲಿ. In this passage, we see that we should walk as children of light. ಈ ಒಂದು ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ ಬೆಳಕಿನ ಮಕ್ಕಳಾಗಿ ನಡೆಯಿರಿ ಎಂಬುದಾಗಿ. We have that instruction in verse 8. 8ನೇ ವಚನ ಭಾಗದಲ್ಲಿ ನಾವು ಅದನ್ನ ನೋಡುವಂತವರಾಗಿದ್ದೇವೆ. Walk as children of light. ಬೆಳಕಿನ ಮಕ್ಕಳಾಗಿ ನಡೆಯಿರಿ. Now, while we were looking at in the first class, when we were having that introduction about this chapters 4 and 5, ನಾವು 4ನೇ ಮತ್ತು 5ನೇ ಅಧ್ಯಾಯಗಳನ್ನ ಕಳೆದ ಮೊದಲನೆಯ ಭಾಗದಲ್ಲಿ ನೋಡುವಾಗ ಇದನ್ನ ನಾವು ಕಲಿಯುತ್ತಾ ಬಂದಿದ್ದೇವೆ. So how it is connected with chapter 3? ಇದು ಹೇಗೆ 3ನೇ ಅಧ್ಯಾಯಕ್ಕೆ ಅದು ಸಂಬಂಧಪಟ್ಟದ್ದು ಎಂಬುದನ್ನ ನೋಡಿದ್ದೇವೆ. At the end of chapter 3, Paul prayed that the believers will be filled with all the fullness of God.
3ನೇ ಅಧ್ಯಾಯದ ಕೊನೆಯ ವಚನ ಭಾಗದಲ್ಲಿ ಪೌಲನು ಈ ರೀತಿಯಾಗಿ ಪ್ರಾರ್ಥಿಸುತ್ತಾ ದೇವರ ಸರ್ವ ಸಂಪೂರ್ಣತೆಯು ವಿಶ್ವಾಸಿಗಳಲ್ಲಿ ವಾಸಿಸಬೇಕೆಂಬುದಾಗಿ ಆತನು ಬೇಡುವನಾಗಿದ್ದಾನೆ. Fullness of God are the attributes of God, the characteristics of God. ಆ ಸರ್ವ ಸಂಪೂರ್ಣತೆ ದೇವರ ಸರ್ವ ಸಂಪೂರ್ಣತೆ ಎಂಬುದಾಗಿ ಹೇಳುವಾಗ ದೇವರ ಗುಣಲಕ್ಷಣಗಳನ್ನ ಆತನು ಕುರಿತು ಹೇಳುವನಾಗಿದ್ದಾನೆ. So when Paul says that believers should be filled with all the fullness of God, it means we should be filled with God's attributes. ಪೌಲನು ಇಲ್ಲಿ ಈ ರೀತಿಯಾಗಿ ಹೇಳುವಾಗ ದೇವರ ಸರ್ವ ಸಂಪೂರ್ಣತೆಯ ಗುಣಲಕ್ಷಣಗಳನ್ನ ಹೊಂದುವಂತವರು ನಾವಾಗಬೇಕೆಂಬುದಾಗಿ ಆತನು ಹೇಳ್ತಾ ಇದ್ದಾನೆ. God is manifested in the Lord Jesus Christ. ದೇವರು ಕರ್ತನಾದಂತ ಯೇಸು ಕ್ರಿಸ್ತನಲ್ಲಿ ಆತನು ಪ್ರತ್ಯಕ್ಷನಾಗಿದ್ದಾನೆ. When it says that we should be filled with all the fullness of God, that's actually Christ-likeness. We should be conformed to the image of the Lord Jesus Christ. ದೇವರ ಸರ್ವ ಸಂಪೂರ್ಣತೆಯನ್ನ ನಾವು ಹೊಂದಿಕೊಳ್ಳಬೇಕೆಂಬುದಾಗಿ ಪೌಲನು ಹೇಳುವುದಾದ್ರೆ ಅದನ್ನ ನಿಜವಾಗಿಯೂ ಆತನು ಹೇಳುವುದೇನೆಂದರೆ ನಾವು ಕರ್ತನಿಗೆ ತಕ್ಕಂತೆ ಅಥವಾ ಕರ್ತನಿಗೆ ಸರಿಬೀಳುವಂತೆ ನಾವು ಕೂಡ ನಡೆಯುವವರಾಗಬೇಕು ಎಂಬುವಂತದ್ದೇ. And in chapters 4 and 5, Paul is describing various aspects of such a life. ಈ 4 ಮತ್ತು 5ನೇ ಅಧ್ಯಾಯದ 2 ಭಾಗಗಳಲ್ಲಿ ಪೌಲನು ಈ ರೀತಿಯಾಗಿ ನಾವು ಆತನ ಮಟ್ಟಕ್ಕೆ ಏರುವ ಹಾಗೆ ಹೇಗೆ ನಡೆಯಬೇಕೆಂಬುದಾಗಿ ವಿವರಿಸ್ತಾ ಇದ್ದಾನೆ. Now, when we walk worthy of the vocation, ನಾವು ಕರೆಯುವಿಕೆಗೆ ತಕ್ಕಂತೆ ನಡೆಯುವಾಗ, when we walk in love, ಪ್ರೀತಿಯಲ್ಲಿ ನಾವು ನಡೆಯುವಾಗ, we are actually manifesting the fullness of God. ದೇವರ ಸರ್ವ ಸಂಪೂರ್ಣತೆಯನ್ನ ನಾವು ಹೊಂದುತ್ತಾ ಇರುವಂತವರಾಗಿದ್ದೇವೆ. Paul is continuing that theme. ಅದನ್ನೇ ಪೌಲನು ಮುಂದುವರಿಸುತ್ತಾ ಬರೆಯುತ್ತಾ ಇದ್ದಾನೆ. Now he says that we should walk as children of light. ಇಲ್ಲಿ ಆತನು ಮುಂದುವರೆದು ಬೆಳಕಿನ ಮಕ್ಕಳಾಗಿ ನಡೆಯುವರಾಗಿರಬೇಕೆಂಬುದಾಗಿ ನಮಗೆ ಹೇಳುತ್ತಿದ್ದಾನೆ. Now notice that word light. ನೋಡಿ, ಇಲ್ಲಿ ದೇವರ ವಾಕ್ಯವನ್ನ ಬೆಳಕು ಎನ್ನುವಂಥದ್ದನ್ನ ನಾವು ಗಮನ ಹರಿಸೋಣ. In the Old Testament and in the New Testament, light is taken as a metaphor for God. ಹಳೆಯ ಮತ್ತು ಹೊಸ ಒಡಂಬಡಿಕೆ 2 ಭಾಗಗಳಲ್ಲಿ ಬೆಳಕು ಅನ್ನುವಂಥದ್ದು ದೇವರಿಗೆ ಸೂಚಿಸಲ್ಪಟ್ಟಂತಹ ಪದ. The Old Testament we see that the Lord is our light. ಹಳೆ ವಾಕ್ಯ ಭಾಗದಲ್ಲಿ ದೇವರು ನಮ್ಮ ಬೆಳಕಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ. Even the Lord Jesus Christ said, I am the light to the world. ಅದೇ ರೀತಿಯಲ್ಲಿ ಕ್ರಿಸ್ತನು ಹೇಳ್ತಾನೆ, ನಾನೇ ಈ ಲೋಕದ ಬೆಳಕು. In 1 John 1:5 we are told that God is light and there is no darkness in him. ಯೋಹಾನ್ ಬರೆದ ಮೊದಲನೇ ಪತ್ರಿಕೆ 1:5 ನೋಡುವಾಗ ದೇವರು ಹೇಳ್ತಾನೆ, ಕ್ರಿಸ್ತನಲ್ಲಿ ದೇವರ ಬೆಳಕಿದೆ, ಆತನಲ್ಲಿ ಕಳಂಕವೇನು ಇಲ್ಲ ಎಂಬುದಾಗಿ. So in the Old Testament and also in the New Testament we see the light used as a metaphor for God. ಹಳೆಯ ಮತ್ತು ಹೊಸ ಒಡಂಬಡಿಕೆ 2 ಭಾಗಗಳಲ್ಲಿ ಬೆಳಕು ಅದು ದೇವರಿಗೆ ಸೂಚಿಸಲ್ಪಟ್ಟಂತಹ ಪದ. It is also used as a metaphor for the word of God. ಅದೇ ರೀತಿಯಲ್ಲಿ ಬೆಳಕು ಅದು ದೇವರ ವಾಕ್ಯಕ್ಕೂ ಸೂಚಿಸಲ್ಪಟ್ಟಿದೆ. We see in Psalm 119, the word of God is a light unto our path. 119ನೇ ಕೀರ್ತನೆಯಲ್ಲಿ ನಾವು ನೋಡುವ ಪ್ರಕಾರ ನಮ್ಮ ದಾರಿಗೆ ಬೆಳಕು ಈ ಒಂದು ವಾಕ್ಯವಾಗಿದೆ. At the same time, ಅದೇ ರೀತಿಯಲ್ಲಿ light is used as a metaphor for holiness also. ಬೆಳಕು ಅನ್ನುವಂಥದ್ದು ಪರಿಶುದ್ಧತೆಯನ್ನು ಕೂಡ ಸೂಚಿಸುವಂತಹ ಪದವಾಗಿದೆ. So all these are connected. God, holiness, God's word, everything is connected actually. ದೇವರ ವಾಕ್ಯ ಭಾಗ, ಪರಿಶುದ್ಧತೆ ಇವೆಲ್ಲವೂ ಒಂದು ರೀತಿಯಲ್ಲಿ ಒಂದಕ್ಕೊಂದು ಸಂಬಂಧಪಟ್ಟಂತಹ ಪದಗಳಾಗಿವೆ. All this we see light shown as a metaphor. ನಾವು ಇಲ್ಲಿ ನೋಡುವಂತಹ ಎಲ್ಲಾ ವಾಕ್ಯಗಳಲ್ಲಿ ಬೆಳಕು ಅನ್ನುವಂಥದ್ದು ಅದು ಸೂಚಿಸುವಂತಹ ಪದವಾಗಿದೆ. So when it says that we should walk as the children of light, ನಾವು ದೇವರ ಅಂದ್ರೆ ಬೆಳಕಿನ ಮಕ್ಕಳಾಗಿ ನಡೆಯಲಿ ಎಂಬುದಾಗಿ ಹೇಳುವಾಗ it shows that we should live as God's children. ನಾವು ದೇವರ ಮಕ್ಕಳಾಗಿ ನಡೆಯುವಂತವರಾಗಿರಬೇಕು. Controlled by God's word. ದೇವರ ವಾಕ್ಯದ ಮೂಲಕವಾಗಿ ನಾವು ಪರೀಕ್ಷಿಸಿಕೊಂಡವರಾಗಿ. In priority to holiness. ನಮ್ಮ ದೇವರ ಪರಿಶುದ್ಧತೆಗೆ ನಾವು ಪ್ರಾಮುಖ್ಯತೆಯನ್ನು ಕೊಡುತ್ತಾ. All these meanings which we see is very much connected. ಈ ಎಲ್ಲಾ ಅರ್ಥಗಳನ್ನ ನಾವು ಗಮನಿಸುವಾಗ ಇದು ಒಂದಕ್ಕೊಂದು ಸಂಬಂಧಪಟ್ಟಂತದ್ದಾಗಿದೆ ಪ್ರಿಯರೇ. Now as God is light, when we walk as the children of light, we would be showing forth the fullness of God itself.
ದೇವರು ಆತನ ಬೆಳಕಿನಲ್ಲಿ ನಾವು ನಡೆಯುವಾಗ ಆತನ ಸರ್ವ ಸಂಪೂರ್ಣತೆಯ ಮಟ್ಟಕ್ಕೆ ನಾವು ಇರುವಂತವರಾಗಿದ್ದೇವೆ. Now, based on this verses before us, ಈ ವಾಕ್ಯ ಭಾಗಗಳನ್ನ ನಾವು ಕಲಿಯುವಂತ ಸಂದರ್ಭದಲ್ಲಿ we will look at three main things. ಮೂರು ಮುಖ್ಯ ಅಂಶಗಳನ್ನ ನಾವು ನೋಡ್ತೇವೆ. Number one is the characteristics of that walk. ಈ ನಡೆಯುವಿಕೆಯ ಗುಣಲಕ್ಷಣ ಏನು ಎಂಬುವಂಥದ್ದು. That means when we walk as the children of light, what will be the characteristics of that walk? ಅದರ ಅರ್ಥ ನಾವು ಬೆಳಕಿನ ಮಕ್ಕಳಾಗಿ ನಡೆಯುವಾಗ ಅದರ ಗುಣ ಹೇಗಿರ್ತದೆ ಎಂಬುವಂಥದ್ದು. And after that we will see the reasons for the walk. ಈ ನಡೆಗೆ ಕಾರಣ ಏನು ಎನ್ನುವಂಥದ್ದು. Then we will look at the steps in the walk. ಈ ನಡೆಯುವಿಕೆಯಲ್ಲಿ ಇರುವಂತ ಹಂತಗಳು ಏನು. And towards the end of it, the fourth point also, a call for the walk. ಕೊನೆಯದಾಗಿ ನಾಲ್ಕನೆಯದಾಗಿ ಈ ಒಂದು ನಡೆಯುವಿಕೆಗೆ ಕರೆ ಏನು ಎಂಬುವಂಥದ್ದು. So characteristics, ಗುಣ, reasons, ಕಾರಣ, steps, ಹಂತ and call. ಕರೆಯುವಿಕೆ. Now let us look at the passage and try to look at these four things. ದೇವರ ವಾಕ್ಯ ಭಾಗಗಳನ್ನ ಈ ರೀತಿಯಾಗಿ ಕಲಿಯುತ್ತಾ ಈ ನಾಲ್ಕು ಅಂಶಗಳನ್ನ ಕಲಿಯೋಣ. Come to the characteristics. ಗುಣವನ್ನ ನಾವು ನೋಡುತ್ತಾ ಬರೋಣ. We'll read verse 9 first of all. 9ನೇ ವಚನ ಭಾಗವನ್ನ ನಾವು ನೋಡಿಕೊಳ್ಳೋಣ. There it says, for the fruit of the Spirit is all goodness and righteousness and truth. ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. If there is somebody using King James version, ಯಾರಾದರೂ ಕಿಂಗ್ ಜೇಮ್ಸ್ ವರ್ಷನ್ ಅನ್ನ ಯೂಸ್ ಮಾಡ್ತಿರೋದಾದ್ರೆ here it is translated wrongly. ಅಲ್ಲಿ ತಪ್ಪಾಗಿ ಅದು ತರ್ಜಿಮೆ ಮಾಡಲ್ಪಟ್ಟಿದೆ. There it says fruit of the Spirit. ಅಲ್ಲಿ ಬೆಳಕಿನ ಫಲ ಎಂಬುದಾಗಿ ನಾವು ನೋಡ್ತೇವೆ. Fruit of the Spirit. ಅಲ್ಲಿ ಆತ್ಮನ ಫಲ ಏನೆಂಬುದಾಗಿ ನಾವು ನೋಡ್ತೇವೆ. The right translation is just as you have in Kannada and modern English translations, fruit of the light. ಆದ್ರೆ ಸರಿಯಾದಂತ ತರ್ಜಿಮೆ ಏನಿದೆ ಎಂಬುದಾಗಿ ನೋಡೋದಾದ್ರೆ ಅದು ಬೆಳಕಿನ ಫಲ ಎನ್ನುವಂಥದ್ದು ಸರಿ. In Kannada and all that, I think it is rightly translated. ಕನ್ನಡದಲ್ಲಿ ಎಲ್ಲ ಅದು ಸರಿಯಾಗಿದೆ ಎಂಬುದಾಗಿ ನಾನು ನೆನೆಸ್ತೇನೆ. So here Paul is telling that the fruit of the Spirit is fruit of the light is in all goodness, righteousness, truth. ಬೆಳಕಿನ ಫಲ ಅದು ಉಪಕಾರ, ನೀತಿ ಮತ್ತು ಸತ್ಯ. Notice three things there. ಈ ಮೂರು ಅಂಶಗಳನ್ನ ನಾವು ಗಮನ ಕೊಡೋಣ. Number one, goodness. ಮೊದಲನೆಯದಾಗಿ ಉಪಕಾರ. Then righteous. ನೀತಿ. And thirdly, truth. ಮೂರನೆಯದಾಗಿ ಸತ್ಯ. Now, how we can explain these three things? ಈ ಮೂರು ವಿಷಯಗಳನ್ನ ನಾವು ಹೇಗೆ ಉದಾಹರಿಸಬಹುದು? There are various ways in which we can explain this. ಇದನ್ನ ವಿವರಿಸಲಿಕ್ಕೆ ಬಹಳ ದಾರಿಗಳಿದೆ. But let me try to put it as simple as possible. ಆದ್ರೆ ಎಷ್ಟು ಸರಳವಾಗಿ ಸಾಧ್ಯವೋ ಅಷ್ಟು ಸರಳವಾಗಿ ನಾವು ನೋಡೋಣ. Think about the goodness first of all. ಮೊದಲನೇದಾಗಿ ಉಪಕಾರವನ್ನ ಗಮನಿಸೋಣ. Sometimes when we think about certain people, when we speak about certain people, we say, hey, he is a good man. ಕೆಲವೊಮ್ಮೆ ನಾವು ಅನೇಕರನ್ನ ಉದಾಹರಿಸುವಾಗ ಅಥವಾ ಅವರನ್ನ ನಾವು ತಿಳಿಸುವಾಗ ಅವರು ಒಳ್ಳೆಯ ಮನುಷ್ಯ ಎಂಬುದಾಗಿ ಹೇಳ್ತೇವೆ. Sometimes we say about God is good. ನಾವು ಕೆಲವು ಬಾರಿ ದೇವರನ್ನ ಪರಿಚಯಿಸುವಾಗ ಹೇಳ್ತೇವೆ ದೇವರು ಒಳ್ಳೆಯವನು. Now about a person, when we say that he is good, whether God or whether anybody else, we have certain idea about goodness within our mind. ಕೆಲವರ ಬಗ್ಗೆ ಅಥವಾ ದೇವರ ಬಗ್ಗೆ ನಾವು ಯೋಚಿಸುವಾಗ ಅವರ ಕುರಿತಾದಂತಹ ಒಳ್ಳೆತನ ನಮ್ಮ ಮನಸ್ಸಿನಲ್ಲಿ ಇರುವಂತದ್ದಾಗಿದೆ. Having those qualities of goodness within us is having goodness. ಅಂತಹ ಒಳ್ಳೆಯ ಗುಣಗಳನ್ನ ನಮ್ಮಲ್ಲಿ ಹೊಂದಿರುವಂತದ್ದೇ ಅದು ಉಪಕಾರ. I hope you understood it. ನಿಮ್ಗೆ ಅರ್ಥವಾಯ್ತು ಎಂಬುದಾಗಿ ನಾನು ನೆನೆಸ್ತೇನೆ. When we say about some people, that they are good, what all ideas we have about goodness, having those things within ourselves is being good. ನಾವು ಯಾರನ್ನಾದ್ರೂ ಕುರಿತು ಅವನು ಒಳ್ಳೆಯವನಪ್ಪ ಎಂಬುದಾಗಿ ಹೇಳುವಾಗ
ಅವನಲ್ಲಿ ಇರುವಂತಹ ಯಾವ ಗುಣಗಳನ್ನ ನಾವು ನೋಡಿ ಅವನನ್ನ ಒಳ್ಳೆಯವನೆಂಬುದಾಗಿ ಹೇಳ್ತೇವೋ ಅಂತ ಒಳ್ಳೆಯ ಗುಣಗಳನ್ನ ನಾವು ಹೊಂದುವಂತದ್ದೇ ಅದು ಒಳ್ಳೆಯತನ. When you say that we should be good or we should have goodness, it speaks about what we should be in ourselves. ಒಳ್ಳೆಯತನ ಎಂಬುದಾಗಿ ನಾವು ಹೇಳುವಾಗ ನಮ್ಮಲ್ಲಿ ಯಾವ ಗುಣಗಳು ಇರಬೇಕು ಎನ್ನುವಂಥದ್ದನ್ನ ನಾವು ತಿಳಿಯಬೇಕು. Take the second one. ಎರಡನೆಯದನ್ನ ನಾವೀಗ ಗಮನಿಸೋಣ. Righteousness. ನೀತಿ. Righteousness is practical righteousness. ನೀತಿ ಎನ್ನುವಂಥದ್ದು ಅದು ವೈಯಕ್ತಿಕವಾಗಿ ಅಥವಾ ನಮ್ಮ ದೈನಂದಿನ ಜೀವಿತದಲ್ಲಿ ನಡೆಯುವಂತಹ ಗುಣ. This especially speaks about our relationship with others. ಇದು ನಮ್ಮ ಒಂದು ಗುಣ ಅಥವಾ ನಮ್ಮ ಒಂದು ಪರಿಚಯ ಇತರರೊಂದಿಗೆ ಹೇಗಿದೆ ಎನ್ನುವಂಥದ್ದನ್ನು ಸೂಚಿಸ್ತದೆ. In our dealings with others, righteousness should be there. ಇತರರೊಂದಿಗೆ ನಾವು ವ್ಯವಹರಿಸುವಾಗ ಆ ನೀತಿಯ ಕುರಿತಾದಂತಹ ವಿಷಯವು ಅದು ಬರ್ತದೆ. Believers are declared righteous because we put our faith in the Lord Jesus. ನಾವು ನೀತಿ ಉಳ್ಳವರು ಎಂಬುದಾಗಿ ನಾವು ಹೇಳ್ತೇವೆ, ಯಾಕಂದ್ರೆ ನಾವು ಕರ್ತನಾದಂತ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟವರಾಗಿದ್ದೇವೆ. Such righteous ought to live righteously. ಅಂತಹ ನೀತಿವಂತತೆಯನ್ನ ನಾವು ಜೀವಿಸುವಾಗ ನಡೆಸುವಂತವರಾಗಿರಬೇಕು. Righteousness should be seen in our dealings with others. ನಮ್ಮ ಇತರರೊಂದಿಗೆ ವ್ಯವಹಾರದಲ್ಲಿ ಅದನ್ನ ಇತರರು ನಮ್ಮಲ್ಲಿ ಕಾಣಬೇಕು. Notice that first one tells us about what we should be within ourselves. ಗಮನಿಸ್ರಿ, ಮೊದಲನೇದಾಗಿ ನಾವು ನಮ್ಮಲ್ಲಿ ಏನಾಗಿರಬೇಕು ಎನ್ನುವಂಥದ್ದನ್ನ ಹೇಳ್ತದೆ. That speaks of what is inside, inward. ನಮ್ಮಲ್ಲಿ ಅಥವಾ ನಮ್ಮ ಒಳಗೆ ಏನು ಇರಬೇಕು ಅನ್ನೋದನ್ನ ಸೂಚಿಸ್ತದೆ. Righteousness speaks about what we are outward, in our relationship with others. ನೀತಿವಂತನು ಎಂಬುದಾಗಿ ಹೇಳುವಾಗ ನಾನು ಇತರರೊಂದಿಗೆ ಯಾವ ರೀತಿಯಲ್ಲಿ ಸಂಬಂಧವನ್ನ ಇಟ್ಟುಕೊಂಡಿದ್ದೇನೆ ಎಂಬುದನ್ನ ಸೂಚಿಸ್ತದೆ. Come to the third one. ಮೂರನೆಯದಕ್ಕೆ ನಾವು ಬರುವಾಗ there we have that word truth. ಸತ್ಯ ಎನ್ನುವಂತಹ ಪದವನ್ನ ನಾವು ಗಮನಿಸ್ತೇವೆ. What way we can explain that word truth? ನಾವು ಈ ಸತ್ಯ ಎನ್ನುವುದನ್ನ ಹೇಗೆ ವಿವರಿಸಬಹುದು? There are various ways in which we can explain that. ಇದನ್ನ ವಿವರಿಸಲಿಕ್ಕೆ ಅನೇಕ ವಿಧಾನಗಳಿದೆ. But in this context, let me explain like this. ಆದ್ರೆ ಈ ವಾಕ್ಯ ಭಾಗಕ್ಕೆ ತಕ್ಕಂತೆ ನಾವು ಈ ರೀತಿಯಲ್ಲಿ ವಿವರಿಸ್ತೇವೆ. Now, having our outward life relationship with others according to what is inside is truth, is sincerity, or living a life of reality. ನಾನು ಇತರರೊಂದಿಗೆ ವ್ಯವಹರಿಸುವಂತಹ ರೀತಿ ಏನಿದೆಯಲ್ಲ, ಅದು ನನ್ನ ಮನಸ್ಸಿನಲ್ಲಿ ಇರುವಂತಹ ರೀತಿಯಲ್ಲಿ, ಅಂದರೆ ನನ್ನಲ್ಲಿ ಯಾವ ರೀತಿಯಲ್ಲಿ ಅವರ ಬಗ್ಗೆ ಇದೆಯೋ ಅದರಂತೆ ನಾನು ಅವರೊಂದಿಗೆ ವ್ಯವಹರಿಸುವಂತಹ ವಿಧಾನವೇ ಸತ್ಯತೆ. We saw about goodness. ನಾವು ಉಪಕಾರದ ಕುರಿತು ನೋಡಿದೆವು. As I explained it, well, it is what we should be within us. ಅದು ನಮ್ಮ ಒಳಗೆ ಯಾವ ಗುಣಗಳು ಇರಬೇಕು ಎನ್ನುವುದನ್ನು ತೋರಿಸುತ್ತದೆ. Then we saw that word righteousness. ನೀತಿಯ ಕುರಿತಾಗಿ ನಾವು ನೋಡುತ್ತಾ ಬಂದೆವು. That is outward. ಅದು ಹೊರಗಿನ ನಮ್ಮ ವ್ಯವಹಾರ. Our outward ought to be according to what is inside. ಸತ್ಯ ಎನ್ನುವಂಥದ್ದು ನಾವು ಹೊರಗೆ ಹೇಗಿದ್ದೇವೋ ಅದೇ ರೀತಿಯಲ್ಲಿ ನಮ್ಮಲ್ಲಿ ನಾವು ಇರಬೇಕು ಎನ್ನುವಂಥದ್ದು. When our outward appearance, or rather our dealings with others, how we conduct ourselves is contrary to what is inside, that is what we often call as hypocrisy. ತೋರಿಕೆಯ ನಮ್ಮ ಸ್ವಭಾವ, ನಮ್ಮ ಆತ್ಮದಲ್ಲಿ ಇರುವಂತಹ ಸ್ವಭಾವಕ್ಕೆ ವಿರೋಧವಾಗಿರುವಂತದ್ದಾಗಿದ್ರೆ ಅದನ್ನೇ ನಾವು ವ್ಯತಿರಿಕ್ತತೆ ಎಂಬುದಾಗಿ ಹೇಳ್ತೇವೆ. So when you say that we should be truthful, it means we should not have any hypocrisy within us. ಸತ್ಯಭಾವ ಎಂಬುದಾಗಿ ಹೇಳುವಂತದ್ದಾಗಿದ್ರೆ ಆ ವ್ಯತಿರಿಕ್ತವಾದಂತಹ ಮನೋಭಾವ ನಮ್ಮಲ್ಲಿ ಇರಬಾರದು. Sincerity ought to be there. ನಮ್ಮಲ್ಲಿ ಆ ಒಂದು ಸಿನ್ಸಿಯಾರಿಟಿ ಇರಬೇಕು. Outward should be according to what is inside. There should not be any contradiction there. ತೋರಿಕೆಯ ನಡವಳಿಕೆ ನಮ್ಮ ಆತ್ಮಿಕ ನಡವಳಿಕೆಗೆ ಹೊಂದುವಂತದ್ದಾಗಿರಬೇಕು. Our life should not be a life of pretension. ನಮ್ಮ ಜೀವಿತ ಇತರರಿಗೆ ಬಿಂಬಿಸುವಂತದ್ದಾಗಿರಬಾರದು.
May the Lord help us that we may examine our own lives and, make amendments in our life. ದೇವರು ನಮ್ಮ ಜೀವಮಾನವನ್ನ ನಾವೇ ಪರೀಕ್ಷಿಸಿಕೊಂಡವರಾಗಿ ಈ ರೀತಿಯಲ್ಲಿ ತಮ್ಮ ತೋರಿಕೆಗಳು ಸರಿ ಹೊಂದುವಂತೆ ನಮ್ಮನ್ನ ನಾವು ಬದಲಾಯಿಸಿಕೊಳ್ಳುವಂತೆ ದೇವರು ಸಹಾಯ ಮಾಡ್ಲಿ. When we come to, the Gospels, ನಾವು ಸುವಾರ್ತೆಗಳನ್ನ ನೋಡುವಂತ ಸಂದರ್ಭಗಳಲ್ಲಿ when our Lord was on the earth, ದೇವರು ನಮ್ಮ ಕರ್ತನು ಈ ಲೋಕದ ಮೇಲೆ ಜೀವಿಸುವಂತ ಸಂದರ್ಭ, anyone could come to him. ಯಾರಾದರೂ ಆತನ ಬಳಿಗೆ ಬರಬಹುದಾಗಿತ್ತು. Sinners and people who are put out of the society, even lepers, everyone came to him. ಪಾಪಿಷ್ಠರು, ಕುಷ್ಠರೋಗಿಗಳು, ಬಹಿಷ್ಕಾರ ಹೊಂದಿದವರು, ಇನ್ನು ಯಾರೇ ಆದ್ರೂ ಆತನ ಬಳಿಗೆ ಬರುವಂತವರಾಗಿದ್ರು. He welcomed everyone and met their needs. ಎಲ್ಲರನ್ನ ಆತನು ಸ್ವಾಗತಿಸಿ ಅವರೆಲ್ಲರ ಅಗತ್ಯತೆಯನ್ನು ಆತನು ಪೂರ್ಣಗೊಳಿಸಿದ ಪ್ರಿಯರೇ. But we see that there is one group of people whom he rebuked like anything when they came. ಆದ್ರೆ ಒಂದು ವಿಧವಾದಂತಹ ಜನರನ್ನ ಆತನ ಬಳಿಗೆ ಬರುವಾಗ ಆತನು ಗದರಿಸಿದ. Pharisees and the scribes. ಫರಿಸಾಯರು ಮತ್ತು ಸದ್ದುಕಾಯರು, Why he ಶಾಸ್ತ್ರಿಗಳು. rebuked them? ಯಾಕೆ ಅವರನ್ನ ಆತನು ಗದರಿಸಿದ? He called them hypocrites. ಅವರನ್ನ ಆತನು ಹಿಪೋಕ್ರೈಟ್ ಎಂಬುದಾಗಿ ಕರೆದ. Yeah, the Lord called them hypocrite. ದೇವರು ಅವರನ್ನ ಹಿಪೋಕ್ರೈಟ್ ಎಂಬುದಾಗಿ ಕರೆದ. Every time we explain that word hypocrite like this. ಆ ಹಿಪೋಕ್ರೈಟ್ ಎಂಬ ಪದವನ್ನ ಈ ರೀತಿಯಲ್ಲಿ ನಾವು ವಿವರಿಸ್ತೇವೆ. It is a word that is picked up from the drama stage. ಆ ಒಂದು ನಾಟಕದ ಸ್ಟೇಜ್ ಇಂದ ಅದನ್ನ ನಾವು ಪಡೆದಿದ್ದೇವೆ. Think about a place where drama is going on. ಒಂದು ನಾಟಕ ನಡೆಯುವಂತಹ ಸಂದರ್ಭವನ್ನ ಒಮ್ಮೆ ಯೋಚನೆ ಮಾಡಿ. On the stage there are many people. ಅಥವಾ ಅನೇಕರು ಕೂಡಿ ಬಂದಿರುವಂತಹ ಸಂದರ್ಭ. On the stage there are many people, acting. ಆ ಒಂದು ಸ್ಟೇಜ್ ಮೇಲೆ ಅನೇಕರು ಅವರು ನಾಟಕ ಮಾಡುತ್ತಾ ನಿಂತಿರ್ತಾರೆ. Just imagine there is a king sitting in the throne. ಆದ್ರೆ ನೀವು ಒಮ್ಮೆ ಯೋಚನೆ ಮಾಡಿ, ಒಂದು ಆ ಸಿಂಹಾಸನದ ಮೇಲೆ ರಾಜನ್ ಕೂತಿದ್ದಾನೆ ಎಂಬುದಾಗಿ. Yeah, he has a crown and he has the rod in his hand and everything is there. ಆತನು ಕಿರೀಟವನ್ನ ಹೊಂದಿದ್ದಾನೆ, ಕೈಯಲ್ಲಿ ಖಡ್ಗವನ್ನ ಹೊಂದಿದವನಾಗಿದ್ದಾನೆ. And his face will look like like a king with a mask and all that. ಆತನ ಮುಖ ಅದು ನಾಟಕವನ್ನ ಪೂರ್ಣವಾಗಿ ಆತನ ಮೇಲೆ ಇರುವಂತಹ ಬಣ್ಣದ ಮೂಲಕವಾಗಿ ಆತನು ರಾಜನಂತೆ ಕಾಣಿಸ್ತಾ ಇದ್ದಾನೆ. So on stage they act like kings, queens and all that. ಆ ಒಂದು ಮಂಟಪದ ಮೇಲೆ ಅವರು ರಾಜನಂತೆ ಆತನು ವರ್ತಿಸುತ್ತಾ ಇರ್ತಾನೆ. But are they kings? ಆದ್ರೆ ನಿಜವಾಗ್ಲೂ ಅವರು ಅರಸನ? No, they are ordinary people. ನೋ, ಇಲ್ಲ, ಅವರು ಸಾಮಾನ್ಯ ಮನುಷ್ಯರೇ. But they come down from the stage, they are just ordinary, no mask. ಆದ್ರೆ ಅವರು ಆ ಒಂದು ಮಂಟಪವನ್ನು ಬಿಟ್ಟು ಇಳಿದು ಬರುವಾಗ ಅವರಲ್ಲಿ ಯಾವುದೇ ರೀತಿಯ ಬಣ್ಣ ಇರೋದಿಲ್ಲ, ಅವರು ಸಾಮಾನ್ಯರೇ. So the word hypocrites is sometimes explained as, putting on mask. ಆದ್ರೆ ಈ ಒಂದು ಕಪಟಿಗಳು ಎನ್ನುವಂತಹ ಶಬ್ದವನ್ನ ಈ ರೀತಿಯಲ್ಲಿ ನಾವು ಬಳಸಬಹುದು, ಮುಖವಾಡ ಹಾಕಿದವರು ಎಂಬುದಾಗಿ. Yeah, they pretend as if they are something else, what they are really not. ಆದ್ರೆ ಅವರು ವ್ಯವಹರಿಸುವಂತಹ ರೀತಿ ಏನಂದ್ರೆ ಇನ್ನೊಬ್ಬರ ರೀತಿಯಲ್ಲಿ ವ್ಯವಹರಿಸ್ತಾರೆ, ಆದ್ರೆ ಅವರು ನಿಜವಾಗಿಯೂ ಅವರಲ್ಲ. Now, while we are considering this, we saw that our outward actions ought to be according to what is inside. There should not be any contradiction. ತೋರಿಕೆಯ ಭಾವ ಅಥವಾ ತೋರಿಕೆಯ ನಮ್ಮ ಜೀವನ ಆತ್ಮಿಕವಾಗಿಯೂ ಕೂಡ ಅದೇ ರೀತಿಯಲ್ಲಿ ಇರಬೇಕು, ಯಾವುದೇ ರೀತಿಯ ವ್ಯತ್ಯಾಸವಿರಬಾರದು ಅದರಲ್ಲಿ. It means we should have sincerity in our life. ಅದರ ಅರ್ಥ ನಮ್ಮ ಜೀವಿತದಲ್ಲಿ ನಾವು ಯಾವಾಗಲೂ ಅದರ ಕುರಿತು ನೀತಿಯನ್ನು ಉಳ್ಳವರಾಗಿರಬೇಕು. As I mentioned, hypocrisy is something that the Lord never tolerates. ಕಪಟತ್ವ ನಾನು ಮೊದಲೇ ಹೇಳಿದಂತೆ ದೇವರು ಎಂದಿಗೂ ಅದನ್ನ ಇಷ್ಟಪಡುವುದಿಲ್ಲ. So it is very much essential for us to look into our own lives and see if there is any part of that hypocrisy in us, and we have to take steps to eliminate that. ನಾವು ನಮ್ಮ ಜೀವಮಾನವನ್ನ ಪರೀಕ್ಷಿಸಿಕೊಳ್ಳುವಾಗ ಈ ಕಪಟತ್ವ ಎಲ್ಲಾದರೂ ನಮ್ಮ ಜೀವಮಾನದಲ್ಲಿ ಇದೆಯೋ ಎಂಬುದಾಗಿ ನಾವು ಪರೀಕ್ಷಿಸಿಕೊಂಡು ಒಂದು ವೇಳೆ ಇರೋದಾದ್ರೆ ಅದನ್ನ ನಿಮ್ಮ ಜೀವಿತದಿಂದ ತೆಗೆದುಕೊಳ್ಳಲಿಕ್ಕೆ ನಾವು ಪ್ರಯತ್ನ ಪಡಬೇಕು ಪ್ರಿಯರೇ. God desires these characteristics, from our life.
ದೇವರು ಈ ನಮ್ಮ ಜೀವಿತದ ಮೂಲಕವಾಗಿ ಎಲ್ಲಾ ಗುಣಗಳನ್ನ ಆತನು ನಿರ್ಧರಿಸ್ತಾ ಇರ್ತಾನೆ. goodness, ಉಪಕಾರ, righteousness, ನೀತಿ, truth. ಸತ್ಯತೆ. Now, another thing before leaving that point, I want you to notice ಇನ್ನೊಂದು ಅಂಶವನ್ನ ಈ ಒಂದು ಭಾಗವನ್ನ ಮುಂದುವರಿಸುವುದಕ್ಕಿಂತ ಮುಂಚೆ ನಾನು ಹೇಳಬೇಕೆಂಬುದಾಗಿ ಬಯಸ್ತೇನೆ. Paul calls these as fruit. ಪೌಲನು ಈ ಅಂಶಗಳನ್ನ ಫಲ ಎಂಬುದಾಗಿ ಆತನು ಕರೆಯುತ್ತಾ ಇದ್ದಾನೆ. Fruit of the light. ಬೆಳಕಿನ ಫಲಗಳು. So, fruit, it is actually unfolding of the life inside. ಫಲ ಎನ್ನುವಂಥದ್ದು ನಾವು ನೋಡುವಾಗ ನಮ್ಮ ಆಂತರ್ಯದಲ್ಲಿರುವಂತಹ ಜೀವಿತದ ಆ ಗುಣಗಳನ್ನ ತೋರ್ಪಡಿಸುವಂತಹ ರೀತಿ. Work even a machine can do. ಕೆಲಸ ಒಂದು ಯಂತ್ರವು ಕೂಡ ಮಾಡಬಹುದಾಗಿದೆ. But fruits only life can produce. ಆದ್ರೆ ಫಲ ಅದನ್ನ ಜೀವವುಳ್ಳಂತಹ ಗಿಡ ಮಾತ್ರವೇ ಅದನ್ನ ತೋರಿಸ್ಲಿಕ್ಕೆ ಬೆಳೆಸಲಿಕ್ಕೆ ಸಾಧ್ಯ. These three things that we considered ought to come from that God's life, that eternal life that we have within us. ಈ ಮೂರು ಗುಣಗಳು ನಮ್ಮಲ್ಲಿರುವಂತಹ ದೇವರ ಜೀವದ ಮೂಲಕವಾಗಿ ನಮ್ಮ ಜೀವಿತದಲ್ಲಿ ಅದು ತೋರ್ಪಡಿಸಲ್ಬೇಕು ಪ್ರಿಯರೇ. We are partakers of God's life. ನಾವು ದೇವರ ಜೀವದಲ್ಲಿ ಬಾಧ್ಯರಾಗಿದ್ದೇವೆ. Because of that, ಆದ ಕಾರಣದಿಂದಾಗಿ we are partakers of divine nature also. ಆತನ ದೈವಿಕ ಗುಣದಲ್ಲಿ ನಾವು ಕೂಡ ಬಾಧ್ಯರಾಗಿದ್ದೇವೆ. You have it in 2 Peter chapter 1 and verse 4. 2 ಪೇತ್ರ 1ನೇ ಅಧ್ಯಾಯ 4ನೇ ವಚನ ಭಾಗದಲ್ಲಿ ನಾವು ಇದನ್ನು ನೋಡ್ತೇವೆ. Partakers of divine nature. ದೇವರ ಆ ದೈವಿಕ ಗುಣದಲ್ಲಿ ನಾವು ಬಾಧ್ಯರಾಗಿದ್ದೇವೆ. Then that nature ought to be seen. ಆ ಪಾಲನ ತೆಗೆದುಕೊಳ್ಳುವಾಗ ಅದು ನಮ್ಮಲ್ಲಿ ತೋರ್ಪಡಲ್ಬೇಕು. May the Lord help us that we may show forth these three qualities. ದೇವರು ಈ ಮೂರು ಗುಣಗಳನ್ನ ನಮ್ಮಲ್ಲಿ ತೋರ್ಪಡಿಸುವಂತೆ ಸಹಾಯ ಮಾಡಲಿ. Characteristics of the walk as a children of light. ಬೆಳಕಿನ ಮಕ್ಕಳಾಗಿರುವವರಿಗೆ ಹೊಂದುವಂತಹ ಗುಣಗಳು. Now come to the reasons. ಎರಡನೆಯದಾಗಿ ಕಾರಣಗಳಿಗೆ ಬರೋಣ. Reasons for the walk. ಈ ನಡೆಗೆ ಕಾರಣ. Two things I want to bring to your attention. ಕೆಲವು ಮುಖ್ಯ ಅಂಶಗಳನ್ನ ನಿಮ್ಮ ಗಮನಕ್ಕೆ ತರಲು ನಾನು ಬಯಸ್ತೇನೆ. In English, you have both the points in verse 8. 8ನೇ ವಚನ ಭಾಗದಲ್ಲಿ ಈ ಎರಡು ಅಂಶಗಳು ನೀವು ಕಾಣಬಹುದಾಗಿದೆ. There it says, "For ye were sometimes darkness, but now are ye light in the Lord." ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದರೆ ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. Notice the first part of it. ಮೊದಲನೆಯ ಭಾಗವನ್ನ ಗಮನವಹಿಸಿರಿ ಪ್ರಿಯರೇ. For ye were sometimes darkness. ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ. But now. ಆದರೆ ಈಗ. That shows that a conversion has happened. ಇಲ್ಲಿ ಒಂದು ಮಾರ್ಪಡುವಿಕೆ ಆಗುತ್ತಿರುವುದನ್ನ ಅದು ತೋರಿಸ್ತಾ ಇದೆ. Once you were darkness. ಮೊದಲು ನೀವು ಕತ್ತಲೆಯಾಗಿದ್ದೀರಿ. Now you are children of light. ಈಗ ನೀವು ಬೆಳಕಿನ ಮಕ್ಕಳು. So you cannot be the same in your practical Christian living. ಆದುದರಿಂದ ನಿಮ್ಮ ದೈನಂದಿನ ಕ್ರಿಸ್ತಿಯ ಜೀವಿತದಲ್ಲಿ ನೀವು ಒಂದೇ ರೀತಿಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. So Paul is bringing before us the matter of that conversion that has happened in our life. ಆದುದರಿಂದ ಪೌಲನು ನಮ್ಮ ಜೀವಿತದಲ್ಲಿ ಉಂಟಾದಂತಹ ಬದಲಾವಣೆಯನ್ನ ಆತನು ತೋರಿಸಿಕೊಡ್ತಾ ಇದ್ದಾನೆ. As God has changed us, it is necessary for us to show that change in our life practically. ದೇವರು ನಮ್ಮ ಜೀವಿತದಲ್ಲಿ ಬದಲಾವಣೆಯನ್ನ ತಂದಿರುವಾಗ ನಮ್ಮ ಜೀವಿತದಲ್ಲಿ ದೈನಂದಿನ ಕಾರ್ಯಗಳಲ್ಲಿ ಅದನ್ನ ತೋರ್ಪಡಿಸೋರು ನಾವಾಗಬೇಕು. Now notice that verse once again. ಆ ವಚನ ಭಾಗವನ್ನ ಇನ್ನೊಮ್ಮೆ ಗಮನ ವಹಿಸೋಣ. Ye were darkness. ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ. You were darkness. ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ. Now when you look in the New Testament, ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ we see in connection with our life before conversion, in relationship with
darkness, there are three grades being told. ನಾವು ವಿಶ್ವಾಸಿ ಜೀವಿತಕ್ಕೆ ಬದಲಾಗುವ ಮೊದಲು ಈ ಕತ್ತಲೆತನವನ್ನ 3 ಹಂತಗಳಲ್ಲಿ ವಿವರಿಸ್ತಾ ಹೋಗ್ತಾರೆ. When we come to Colossians 1:13, ಕೊಲಸ್ಸೆದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನ ಭಾಗಕ್ಕೆ ನಾವು ಬರುವಾಗ where Paul tells that we were delivered from the power of darkness. ನಾವು ಅಲ್ಲಿ ಆತನು ಹೇಳ್ತಾನೆ, ನಾವು ಕತ್ತಲೆಯ ಬಂಧನದಿಂದ ಬಿಡಿಸಲ್ಪಟ್ಟವರಾಗಿದ್ದೇವೆ. That means we were in darkness once upon a time. ಅದರ ಅರ್ಥ ನಾವು ಅಂಧಕಾರದಲ್ಲಿ ಮೊದಲು ಇದ್ದೆವು. In darkness. ಅಂಧಕಾರದಲ್ಲಿ. When we come to 2 Corinthians 4:4, 2 ಕೊರಿಂಥ 4:4 ಬರುವಾಗ there we are told that the God of this world has darkened the hearts of the people. ಆ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ಈ ಲೋಕದ ಅಧಿಪತಿಯು ಅವರ ಹೃದಯಗಳನ್ನ ಆತನು ಮಂಕು ಮಾಡಿಬಿಟ್ಟಿದ್ದಾನೆ. That shows that within us there was darkness. ಅದರ ಅರ್ಥ ನಮ್ಮೊಳಗೆ ಆ ಅಂಧಕಾರ ಇತ್ತು. That first one I said was we were in darkness. ಮೊದಲನೇದಾಗಿ ನಾನು ಹೇಳಿದ್ದು ನಾವು ಅಂಧಕಾರದಲ್ಲಿದ್ದೆವು. And secondly, darkness was within us. ಎರಡನೇದಾಗಿ ನಾವು ನೋಡುವಾಗ ಅಂಧಕಾರ ನಮ್ಮಲ್ಲಿತ್ತು. But in the present verse, it goes beyond all that. ಆದ್ರೆ ಈಗ ನಾವು ನೋಡುವಂತ ವಚನ ಭಾಗದಲ್ಲಿ ಇದೆಲ್ಲವನ್ನ ಬಿಟ್ಟು ಮುಂದುವರಿಯುವಂತವನ್ನಾಗುತ್ತೇವೆ. He says, ye were darkness. ಅದು ಹೇಳ್ತದೆ ಮೊದಲು ಕತ್ತಲೆಯಾಗಿದ್ದೀರಿ. You were darkness. ಮೊದಲು ಕತ್ತಲೆಯಾಗಿದ್ದೀರಿ. The first thing was we were in darkness. ಮೊದಲನೇದಾಗಿ ನಾವು ಅಂಧಕಾರದಲ್ಲಿದ್ದೆವು. Second one I said is darkness was inside us. ಅಂಧಕಾರ ನಮ್ಮಲ್ಲಿತ್ತು. Now here it says that you were darkness. ಆದ್ರೆ ಇಲ್ಲಿ ಹೇಳ್ತದೆ ನೀವು ಮೊದಲು ಕತ್ತಲೆಯಾಗಿದ್ದೀರಿ. That shows the nature of the life that we lived before coming to the Lord Jesus Christ. ಇದು ನಾವು ಕರ್ತನಾದಂತ ಯೇಸು ಕ್ರಿಸ್ತನ ಬಳಿಗೆ ಬರುವುದಕ್ಕಿಂತ ಮುಂಚೆ ನಮ್ಮ ಜೀವಿತ ಹೇಗಿತ್ತು ಎಂಬುದನ್ನು ತೋರಿಸಿಕೊಡುತ್ತದೆ. Let me explain like this. ಈ ರೀತಿಯಾಗಿ ನಾನು ವಿವರಿಸಲಿಕ್ಕೆ ಇಷ್ಟಪಡ್ತೇನೆ. Suppose we are all sitting in various rooms. ನಾವು ಅನೇಕ ಕೋಣೆಗಳಲ್ಲಿ ಕೂತವರಾಗಿರುವಾಗ Suppose power goes, electricity goes. ಕರೆಂಟ್ ಹೋಗಿಬಿಟ್ರೆ there will be darkness in the room, isn't it? ನಮ್ಮ ಪೂರ್ತಿ ಕೋಣೆಯಲ್ಲಿ ಕತ್ತಲೆ ತುಂಬಿರ್ತದೆ ಅಲ್ವೇ? Think about the table that is before you. ನಿಮ್ಮ ಮುಂದೆ ಇರುವಂತಹ ಮೇಜನ್ನ ಗಮನಿಸ್ರಿ. Inside it will be darkness. ಅದರ ಒಳಗೂ ಕೂಡ ಕತ್ತಲೆ ಇರ್ತದೆ. And the table will be in darkness. ಆ ಕತ್ತಲೆಯೊಳಗೆ ಆ ಮೇಜ್ ಇರುತ್ತದೆ. But the table is stable. Table is not darkness. ಆದ್ರೆ ಆ ಮೇಜೇ ಆಗಿದೆ, ಅದು ಕತ್ತಲೆ ಅಲ್ಲ. I hope you understood it. ನಿಮ್ಗೆ ಅರ್ಥವಾಯ್ತು ಎಂಬುದಾಗಿ ನಾನು ನೆನೆಸ್ತೇನೆ. If it is darkness in your room, ನಿಮ್ಮ ಕೋಣೆಯಲ್ಲಿ ಕತ್ತಲೆ ಇರುವುದಾದ್ರೆ the table is in darkness. ಆ ಮೇಜು ಕತ್ತಲೆಯಲ್ಲಿದೆ. Inside that table there is darkness. ಆ ಮೇಜಿನ ಒಳಗೂ ಕೂಡ ಕತ್ತಲೆ ಇದೆ. But the table is not darkness. ಆದ್ರೆ ಆ ಮೇಜು ಕತ್ತಲೆ ಅಲ್ಲ. Table is just table. ಆ ಒಂದು ಮೇಜಾಗಿದೆ ಅಷ್ಟೇ. Suppose some process happens and the wood of the table becomes darkness, changes from wood to darkness, then we can say that table is become darkness. ಏನೋ ಒಂದು ಬದಲಾವಣೆ ಆಗಿ ಆ ಮೇಜು ಕತ್ತಲೆಯಾಗಿ ಪರಿವರ್ತನೆ ಆದ್ರೆ ಆಗ ನಾವು ಹೇಳ್ತೇವೆ ಆ ಮೇಜು ಕತ್ತಲೆ ಆಗಿದೆ ಎಂಬುದಾಗಿ. Then the table provides for the thickness of the darkness in that room. ಆ ಕತ್ತಲೆಗೆ ನಂತರದಲ್ಲಿ ಮೇಜು ಅದು ಎಗ್ಗನ್ನ ಕೊಡ್ತದೆ. It become part of the darkness around. ಆ ಕತ್ತಲೆಯ ಭಾಗವೂ ಅದಾಗಿ ಬಿಡ್ತದೆ. That describes our past life. ಆ ಒಂದು ಜೀವಿತವನ್ನೇ ಆ ಒಂದು ವಿಧಾನವನ್ನೇ ನಮ್ಮ ಹಿಂದಿನ ಜೀವಿತ ತಿಳಿಸುವಂತದ್ದಾಗಿದೆ ಪ್ರಿಯರೇ. We were in darkness. ನಾವು ಕತ್ತಲೆ ಅಂಧಕಾರದಲ್ಲಿ ಇದ್ದೆವು. In us there was darkness. ನಮ್ಮೊಳಗೆ ಅಂಧಕಾರ ಇತ್ತು. At the same time we were darkness. ಅದೇ ರೀತಿಯಲ್ಲಿ ನಾವು ಕತ್ತಲೆಯಾಗಿದ್ದೆವು. That means for all the evil and the sin around us, we were part of it, part of all that. ನಮ್ಮ ಸುತ್ತಲೂ ನಮ್ಮೊಳಗೂ ಕತ್ತಲೆ ಇರುವುದರಿಂದ
ನಾವು ಕೂಡ ಕತ್ತಲೆಯಾಗಿದ್ದೆವು. We were providing for the thickness of the darkness around us in the world. ಆ ನಮ್ಮ ಜೊತೆಯಲ್ಲಿರುವಂತಹ ಅಂಧಕಾರಕ್ಕೆ ನಾವು ಮೆರಗನ್ನ ಕೊಡ್ತಾ ಇದ್ದೆವು. But Paul says, but now, ಆದ್ರೆ ಪೌಲನು ಈಗ ಹೇಳ್ತಾನೆ, ಈಗ ನೀವು ye were darkness, but now. ನೀವು ಮೊದಲು ಕತ್ತಲೆಯಾಗಿದ್ದೀರಿ, ಆದ್ರೆ ಈಗ That means a conversion has happened in your life. ಬದಲಾವಣೆ ನಿಮ್ಮ ಜೀವಿತದಲ್ಲಿ ಆಗಿದೆ ಪ್ರಿಯರೇ. If it has happened, you cannot be the same. ಯಾವಾಗ ಬದಲಾವಣೆ ಆಯ್ತೋ ನೀವು ಒಂದೇ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. Walk as the children of light. ಬೆಳಕಿನ ಮಕ್ಕಳಾಗಿ ನಡೆಯಿರಿ ನೀವು. So that is the first reason, conversion. ಇದು ನಮ್ಮ ಆ ಬದಲಾವಣೆಗೆ ಮೊದಲನೆಯ ಕಾರಣ. I'm sure that all of us who are listening to, these words, we are all converted. We are all put our faith in our Lord Jesus Christ, and we are the children of light. ನಾನು ನೆನೆಸ್ತೇನೆ, ನೀವೆಲ್ಲರೂ ಕೂಡ ಇದನ್ನ ಕೇಳಿಸ್ಕೊಂಡಿದ್ದೀರಿ. ಏನಂದ್ರೆ ನಾವೆಲ್ಲರೂ ಬದಲಾವಣೆ ಹೊಂದಿದ್ದೇವೆ, ನಾವೆಲ್ಲರೂ ಮಾರ್ಪಟ್ಟವರಾಗಿದ್ದೇವೆ, ನಾವು ಕ್ರಿಸ್ತನ ಮಕ್ಕಳಾಗಿದ್ದೇವೆ. If that is true, then it is necessary for us to show forth that change in our daily lives. ಅದು ನಿಜವಾಗಿರುವುದಾದ್ರೆ ಆ ಬದಲಾವಣೆಯನ್ನ ನಮ್ಮ ಜೀವಿತದಲ್ಲಿ ನಾವು ತೋರಿಸಿಕೊಡುವಂತದ್ದು ಮುಖ್ಯವಾಗಿದೆ. If we are born again, we cannot live in the same way that we lived before that. ನಾವು ಹೊಸದಾಗಿ ಹುಟ್ಟಿದವರೇ ಆಗಿದ್ದರೆ ಮೊದಲು ಇದ್ದಂತಹ ಜೀವಿತಕ್ಕೆ ತಕ್ಕಂತೆ ನಾವು ಜೀವಿಸೋರು ಆಗಿರುವುದಿಲ್ಲ. Secondly, ಎರಡನೆಯದಾಗಿ here Paul says that now ye are light in the Lord. ಎರಡನೆಯದಾಗಿ ಆತನು ಹೇಳ್ತಾನೆ, ನೀವು ಕರ್ತನಲ್ಲಿದ್ದು ಬೆಳಕಾಗಿದ್ದೀರಿ. In the Lord. ಕ್ರಿಸ್ತನಲ್ಲಿದ್ದು. In the Lord, I think. ಕ್ರಿಸ್ತನಲ್ಲಿ ಇದ್ದು, ಕರ್ತನಲ್ಲಿ ಇದ್ದು. Yeah, use that word, kartanali, kartava. Yeah, in the Lord. That is what we see in that verse. ಕರ್ತನಲ್ಲಿದ್ದು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. When Paul brings that Lord there, he is bringing before us the Lordship of the Lord Jesus Christ over our life. ಈ ಕರ್ತನಲ್ಲಿ ಎಂಬುದಾಗಿ ಹೇಳುವಾಗ ನಮ್ಮ ಜೀವಿತದಲ್ಲಿ ಕರ್ತನಾಂತ ಯೇಸು ಕ್ರಿಸ್ತನಿಗಿರುವಂತಹ ಕರ್ತತ್ವವನ್ನ ಅಥವಾ ಆ ಒಡೆಯತ್ವವನ್ನ ಆತನು ಸೂಚಿಸ್ತಾ ಇದ್ದಾನೆ. When we accepted the Lord Jesus Christ, ನಾವು ಯಾವಾಗ ಕರ್ತನಾಂತ ಯೇಸು ಕ್ರಿಸ್ತನನ್ನ ಸ್ವೀಕರಿಸಿದೆವೋ, we were not accepting him simply as Savior alone. ನಾವು ಆತನನ್ನ ನಮ್ಮ ರಕ್ಷಕನಾಗಿ ಮಾತ್ರ ಆತನನ್ನ ನಾವು ಪರಿಗಣಿಸೋರಾಗಿದ್ದಿಲ್ಲ. We accepted him as Savior and Lord. ನಾವು ಆತನನ್ನ ರಕ್ಷಕನು ಹಾಗೂ ಒಡೆಯನು ಎಂಬುದಾಗಿ ಪರಿಗಣಿಸಿದ್ದೇವೆ ಪ್ರಿಯರೇ. We were giving our life to him. ಯಾವಾಗ ನಮ್ಮ ಜೀವಿತವನ್ನ ಆತನಿಗೆ ಕೊಡುತ್ತಾ ಇದ್ದೇವೋ, he is the controller of our life. ಆತನು ನಮ್ಮ ಜೀವಿತವನ್ನ ನಿರ್ವಹಿಸುವನಾಗಿದ್ದಾನೆ. That is the decision that we took, when we were born again. ನಾವು ರಕ್ಷಣೆ ಹೊಂದುವಾಗ ಈ ಒಂದು ನಿರ್ಧಾರವನ್ನ ನಾವು ತೆಗೆದುಕೊಂಡಿದ್ದೇವೆ. Until then, self was at the center of our life. ಅಲ್ಲಿಯವರೆಗೂ ನಾನತ್ವ ನಮ್ಮ ಜೀವಿತದ ಮುಖ್ಯ ಭಾಗವಾಗಿತ್ತು. But when we came to the Lord, ಯಾವಾಗ ನಾವು ಕರ್ತನ ಬಳಿಗೆ ಬಂದೆವೋ, we denied ourselves. ನಮ್ಮನ್ನ ನಾವು ತ್ಯಜಿಸಿಬಿಟ್ಟು, now he is the controller, the Lord of our lives. ಆದ್ರೆ ಈಗ ಆತನು ನಮ್ಮ ಜೀವಿತದ ಒಡೆಯನಾಗಿದ್ದಾನೆ. If he is our Lord, ಆತನು ನಮ್ಮ ಒಡೆಯನಾಗಿರುವುದಾದ್ರೆ we have to walk as the children of light. ನಾವು ದೇವರ ಬೆಳಕಿನ ಮಕ್ಕಳಾಗಿ ನಡೆಯುವಂತವರಾಗಿರಬೇಕು. So that is the second reason he gives for a walk as the children of light. ಎರಡನೆಯದಾಗಿ ನಮ್ಗೆ ಸಿಗುವಂತಹ ಕಾರಣ ಬೆಳಕಿನ ಮಕ್ಕಳಾಗಿ ನಡೀಲಿಕ್ಕೆ ಎಂಬುದಾಗಿ ನೋಡುವಂತದ್ದು ಇದಾಗಿದೆ. First one, conversion. ಮೊದಲನೇದಾಗಿ ಬದಲಾವಣೆ. Secondly, the lordship. ಎರಡನೆಯದು ಕರ್ತತ್ವ ಅಥವಾ ಒಡೆಯತ್ವ. We saw the characteristics of this walk. ಈ ಒಂದು ನಡೆಯ ಗುಣವನ್ನ ನಾವು ನೋಡಿದ್ವು. We saw the reasons for this walk. ಇದಕ್ಕಿರುವಂತಹ ಕಾರಣವನ್ನ ನಾವು ನೋಡಿದ್ವು. Now let us look at the steps in this walk. ಈ ನಡೆಗೆ ಇರುವಂತಹ ಹಂತಗಳನ್ನ ನಾವು ನೋಡೋಣ. I want to bring to your attention 3-4 things from these verses. ಈ ವಾಕ್ಯ ಭಾಗದಿಂದ 3-4 ಅಂಶಗಳನ್ನ ನಾನು ನಿಮ್ಮ ಗಮನಕ್ಕೆ ತರಲು ಇಷ್ಟಪಡ್ತೇನೆ.
especially it's from verse 10 on till 13. 10ನೇ ವಚನದಿಂದ 13ನೇ ವಚನದ ಭಾಗದವರೆಗೆ ಇದರ ಕುರಿತು ಇದೆ. First of all, ಮೊದಲನೆಯದಾಗಿ Paul says, proving what is acceptable unto the Lord. ಮೊದಲನೇದಾಗಿ ದೇವರಿಗೆ ಮೆಚ್ಚುಗೆ ಆದದ್ದು ಏನು ಎಂಬುವಂಥದ್ದು. Yeah, we have to prove, we have to test. ನಾವು ಪರಿಶೋಧಿಸಿಕೊಳ್ಳಬೇಕು. There we have the first step, examination. ನಮ್ಮನ್ನ ನಾವು ಪರೀಕ್ಷಿಸಿಕೊಳ್ಳುವಂಥದ್ದು ಮೊದಲನೆಯ ಹಂತ. Yeah, we have to test everything whether it is acceptable unto the Lord or not. ನಾವು ಎಲ್ಲದನ್ನ ಪರೀಕ್ಷಿಸಬೇಕು, ಯಾಕಂದ್ರೆ ಅದು ಕರ್ತನಿಗೆ ಮೆಚ್ಚುಗೆ ಆಗಿದೆಯೋ ಇಲ್ವೋ ಎಂಬುವಂಥದ್ದು. When we come to 1 Thessalonians chapter 5, ಮೊದಲನೇ ಥೆಸಲೋನಿಕ 5ನೇ ಅಧ್ಯಾಯಕ್ಕೆ ಬರುವಾಗ verse 21, 21ನೇ ವಚನ ಭಾಗದಲ್ಲಿ also we see Apostle Paul telling the same truth. ಇದೇ ಸತ್ಯ ಭಾಗವನ್ನ ಪೌಲನು ಹೇಳ್ತಾ ಇದ್ದಾನೆ ಪ್ರಿಯರೇ. Paul says, prove all things. That means examine all things and hold fast to that which is good. ಎಲ್ಲವನ್ನ ಪರೀಕ್ಷಿಸಿ ಯಾವುದು ಒಳ್ಳೆಯದಾಗಿದೆಯೋ ಅದನ್ನ ಹಿಡಿದುಕೊಳ್ಳ್ರಿ ಎಂಬುದಾಗಿ ಅಲ್ಲಿ ಪೌಲನು ಹೇಳ್ತಾ ಇದ್ದಾನೆ. This is what is expected from you and I. ನನ್ನ ಮತ್ತು ನಿಮ್ಮೆಲ್ಲರಿಂದ ಇದನ್ನೇ ದೇವರು ಬಯಸ್ತಾ ಇದ್ದಾನೆ. When we say something, ನಾವು ಏನಾದ್ರೂ ಹೇಳುವಾಗ, when we do something, ಏನಾದ್ರೂ ಮಾಡುವಾಗ, when we think about something, ಏನಾದ್ರೂ ಯೋಚನೆ ಮಾಡುವಾಗ, it is very much essential for you and I to examine whether that is pleasing to God or not. ನಮ್ಮಲ್ಲಿ ದೇವರಿಗೆ ಮೆಚ್ಚುಗೆ ಆಗುವಂತದ್ದು ಯಾವುದಾದ್ರೂ ಇದೆಯೋ ಇಲ್ಲವೋ ಎನ್ನುವಂಥದ್ದನ್ನ ನಾವು ಪರೀಕ್ಷಿಸಿಕೊಳ್ಳುವಂತರಾಗಿರಬೇಕು ಪ್ರಿಯರೇ. That is the meaning of it. Proving what is acceptable unto the Lord. ದೇವರಿಗೆ ಮೆಚ್ಚುಗೆ ಆಗಿದೆಯೋ ಇಲ್ಲವೋ ಏನೆಂಬುದನ್ನ ಪರೀಕ್ಷಿಸಿಕೊಳ್ಳುವಂಥದ್ದು. You know that word proving or test. ನಾವು ಶೋಧಿಸುವಂಥದ್ದು. Very often that word used there was used in connection with the production in factories and all that. ಈ ಪರಿಶೋಧನೆ ಎಂಬುವಂತಹ ಈ ಒಂದು ಪದವನ್ನ ಒಂದು ಕಾರ್ಖಾನೆಯಲ್ಲಿ ಪ್ರೊಡಕ್ಷನ್ ಮಾಡುವಂತ ಸಂದರ್ಭದಲ್ಲಿ ಉಪಯೋಗಿಸುವಂತಹ ಪದ ಅದು. You go to a factory, you will see various raw materials used in the production, in the manufacturing there. ಒಂದು ಕಾರ್ಖಾನೆಗೆ ನೀವು ಹೋಗುವಾಗ ಅನೇಕ ರಾ ಮೆಟೀರಿಯಲ್ ಗಳನ್ನ ನೀವು ಆ ಪ್ರೊಡಕ್ಷನ್ ಗೆ ಬೇಕಾದದನ್ನ ಯೂಸ್ ಮಾಡೋದನ್ನ ನೀವು ನೋಡಿರ್ತೀರಾ. Before they use that raw material, ಆ ಒಂದು ರಾ ಮೆಟೀರಿಯಲ್ ನ ಅವ್ರು ಯೂಸ್ ಮಾಡೋದಕ್ಕೆ ಮೊದಲು they will send it to the lab for the test. ಆ ಒಂದು ಪರೀಕ್ಷಿಸ್ಲಿಕ್ಕೋಸ್ಕರವಾಗಿ ಅದನ್ನ ಲ್ಯಾಬಿಗೆ ಕಳಿಸಿಕೊಡ್ತಾರೆ. They will test the quality of that. ಅದರ ಗುಣವನ್ನ ಅಥವಾ ಅದರ ಮಟ್ಟವನ್ನ ಅವರು ಪರೀಕ್ಷಿಸ್ತಾರೆ. Because it is not, if it is not good quality, that will affect the final product. ಅದು ಒಳ್ಳೆಯ ಮಟ್ಟದ ವಸ್ತು ಅಥವಾ ಅದು ಆಗಿರದೆ ಹೋದರೆ ನಾವು ಪ್ರೊಡ್ಯೂಸ್ ಮಾಡ್ತಿರ್ತಕ್ಕಂಥ ಪ್ರಾಡಕ್ಟ್ ನ ಕ್ವಾಲಿಟಿನ ಅದು ಕೆಡಿಸ್ತದೆ. So if it is not of good quality, they will reject it. ಆದ ಕಾರಣದಿಂದಾಗಿ ಅದು ಒಳ್ಳೆಯ ಮಟ್ಟದ ಆಗಿರದೆ ಹೋದರೆ ಅದನ್ನ ಅವರು ತಿರಸ್ಕರಿಸಿ ಬಿಡ್ತಾರೆ. The word for that is used over here. ಆ ಪದವನ್ನ ಇಲ್ಲಿ ಉಪಯೋಗಿಸಲ್ಪಟ್ಟಿದೆ ಪ್ರಿಯರೇ. Proving what is acceptable unto the Lord. ಕರ್ತನಿಗೆ ಮೆಚ್ಚುಗೆಯಾದದ್ದು ಏನೆಂಬುದನ್ನ ಶೋಧಿಸಿ ತಿಳಿದುಕೊಳ್ಳಿರಿ. Means we have to examine whether our life is, or the various things that we do or say or think, whatever it be, is acceptable unto the Lord or not. ನಮ್ಮ ಜೀವಮಾನದಲ್ಲಿ ನಾವು ಏನೇ ಮಾಡಿದ್ರು, ಯೋಚಿಸಿದ್ರು, ನೋಡಿದ್ರು ಅದೆಲ್ಲವನ್ನ ಕರ್ತನಿಗೆ ಮೆಚ್ಚುಗೆ ಆಗಿದೆಯೋ ಇಲ್ವೋ ಎಂಬುದನ್ನ ಪರಿಶೋಧಿಸಿ ನಾವು ತಿಳಿದುಕೊಳ್ಳುವಂತದ್ದಾಗಿರಬೇಕು. And that test should not be according to our reason and logic. ಆ ಒಂದು ಪರಿಶೋಧನೆ ಅದು ನಮ್ಮ ಆಲೋಚನೆಗೂ ಗುಣಮಟ್ಟಕ್ಕೂ ತಕ್ಕದ್ದಾಗಿರದೆ It should be in the light of the word of God. ಆದ್ರೆ ದೇವರ ವಾಕ್ಯಕ್ಕೆ ಸರಿ ಹೊಂದುವಂತೆ ಪರಿಶೋಧಿಸುವಂತವರಾಗಿರಬೇಕು. In the word of God, we see the will of God revealed. ದೇವರ ವಾಕ್ಯ ಭಾಗದಲ್ಲಿ ದೇವರ ಚಿತ್ತ ಏನೆಂಬುದನ್ನ ನಾವು ನೋಡ್ತೇವೆ. So in the light of that word, we have to see whether this will be acceptable in the sight of God or not. ಆದ ಕಾರಣ ದೇವರ ವಾಕ್ಯದ ಮೂಲಕವಾಗಿ ದೇವರಿಗೆ ಇದು ಮೆಚ್ಚುಗೆ ಆಗಿದೆಯೋ ಇಲ್ಲವೋ ಎಂಬುದನ್ನ ನಾವು ಪರಿಶೋಧಿಸಿಕೊಳ್ಳಬೇಕು ಪ್ರಿಯರೇ. If it is not pleasing to the Lord,
ಇದು ದೇವರಿಗೆ ಮೆಚ್ಚುಗೆ ಆಗದೆ ಹೋದರೆ we should have the sincerity to say no to it. ಆದ್ರೆ ಆ ಒಂದು ಸಂದರ್ಭದಲ್ಲಿ ಅದನ್ನ ಬೇಡ ಎಂದು ಹೇಳುವಂತಹ ಗಡಸುತನ ನಮ್ಮಲ್ಲಿ ಇರಬೇಕು. Brothers and sisters, we are living in difficult times, isn't it? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಬಹಳ ಕಠಿಣ ಸಮಯದಲ್ಲಿದ್ದೇವೆ ಅಲ್ವೇ? Yeah, you see, with this net and Wi-Fi and things like that, there are various things. The world brings various things before us. ಈ ಒಂದು ಅಂತರ್ಜಾಲ ಗುಣಮಟ್ಟ ಒಂದು ಇಂಟರ್ನೆಟ್ ನ ಮೂಲಕವಾಗಿ ಅನೇಕ ವಿಷಯಗಳು ನಮ್ಮ ಕೈಗೆ ಅದು ತಲುಪ್ತದೆ. Most of the things are things that can corrupt our lives. ಇದರಲ್ಲಿರುವಂತ ಅತಿ ಹೆಚ್ಚಿನ ವಿಷಯಗಳು ನಮ್ಮ ಜೀವಿತವನ್ನ ಕೆಡಿಸುವಂತದ್ದಾಗಿದೆ. When we are living in such a world, ಇಂತಹ ಒಂದು ಲೋಕದಲ್ಲಿ ನಾವು ಜೀವಿಸುವಾಗ the examination is very much important in our life. ಪರಿಶೋಧನೆ ನಮ್ಮ ಜೀವಮಾನದಲ್ಲಿ ಅದು ಬಹಳ ಮುಖ್ಯ. Let me tell you one thing. ನಿಮಗೆ ಒಂದು ವಿಷಯವನ್ನ ಜ್ಞಾಪಿಸ್ತೇನೆ ಪ್ರಿಯರೇ. The things that we choose each day in our life will determine the quality of our life. ನಾವು ಯಾವ ವಿಷಯವನ್ನ ಆಯ್ಕೆ ಮಾಡ್ತೇವೋ ಅದು ನಮ್ಮ ಜೀವಿತದಲ್ಲಿರುವಾಗ ಅದು ನಮ್ಮ ಜೀವಿತದ ಗುಣಮಟ್ಟವನ್ನ ಅದು ತೋರಿಸಿಕೊಡುತ್ತದೆ. As I mentioned earlier, ನಾನು ಮೊದಲೇ ಹೇಳಿದ ರೀತಿಯಲ್ಲಿ the raw materials they use determines the quality of the final product. ನಾವು ಆ ಒಂದು ಪ್ರಾಡಕ್ಟ್ ಅನ್ನ ಸಿದ್ಧ ಮಾಡ್ಲಿಕ್ಕೆ ಉಪಯೋಗಿಸುವಂತಹ ಆ ಉತ್ಪಾದನೆಯ ಆ ಒಂದು ರಾ ಮೆಟೀರಿಯಲ್ ಅದು ನಾವು ನಾವು ಪ್ರೊಡ್ಯೂಸ್ ಮಾಡುವಂತಹ ಕೊನೆಯ ಒಂದು ಗುಣಮಟ್ಟದ ವಸ್ತುವನ್ನ ಅದು ಸೂಚಿಸುತ್ತದೆ. So the things that we choose each day will determine the quality of our practical Christian life. ಆದುದರಿಂದ ನಾವು ತೆಗೆದುಕೊಳ್ಳುವಂತಹ ಆ ಒಂದು ವಸ್ತು ನಮ್ಮ ಜೀವಿತದ ಆ ಗುಣಮಟ್ಟವನ್ನ ಅದು ತೋರಿಸಿಕೊಡುತ್ತದೆ. So the first step is examination or test, prove. ಮೊದಲನೆಯ ಒಂದು ಅಂಶ ಅದು ಪರಿಶೋಧಿಸಿಕೊಳ್ಳುವಂತದ್ದಾಗಿದೆ. Secondly, ಎರಡನೆಯದಾಗಿ Paul says, have no fellowship with the unfruitful works of darkness. ಆತನು ಹೇಳ್ತಾನೆ ಆ ಫಲದಾಯಕವಲ್ಲದಂತಹ ಕೆಲಸಗಳು ಕತ್ತಲೆಯ ಕೆಲಸಗಳನ್ನ ನೀವೆಂದಿಗೂ ಪಾಲ್ಗಾರರಾಗಬೇಡ್ರಿ. What is that? Have no fellowship. ನಿಮ್ಮಲ್ಲಿ ಯಾವುದೇ ಸಂಬಂಧ ಇರಬಾರದು ಎಂಬುದಾಗಿ ಹೇಳುವುದಂತಾರೆ ಏನು ಅದು? Paul says for a separation. ಪೌಲನು ಹೇಳ್ತಾನೆ ನೀವು ಬೇರ್ಪಟ್ಟವರಾಗಿರಬೇಕು. It is very much essential for us to understand whether the things that comes before us each day are acceptable to the Lord or not. ನಮ್ಮ ದೈನಂದಿನ ಜೀವಿತದಲ್ಲಿ ನಮ್ಮ ಮುಂದೆ ಬರುವಂತಹ ಎಲ್ಲಾ ಗುಣಲಕ್ಷಣಗಳು ಅಥವಾ ಕೆಲಸಗಳು ಅದು ದೇವರಿಗೆ ಮೆಚ್ಚುಗೆ ಆಗಿದೆಯೋ ಇಲ್ಲವೋ ಎಂಬುದಾಗಿ ಪರಿಶೋಧಿಸಿ, if we understand that it is not acceptable, we should keep away from it. ಯಾವಾಗ ಅದು ದೇವರಿಗೆ ಮೆಚ್ಚುಗೆ ಆದದ್ದಲ್ಲ ಎಂಬುದಾಗಿ ನಮಗೆ ತಿಳಿದು ಬರ್ತದೋ ಕೂಡಲೇ ಅದನ್ನ ನಮ್ಮ ಜೀವಿತದಿಂದ ದೂರ ಮಾಡಿ ಬಿಡಬೇಕು. Many a time we know various things, we know the will of God, we know that it is not pleasing to God, still we go after certain things. ಬಹಳ ಸಮಯಗಳಲ್ಲಿ ನಮಗೆ ಅದು ಗೊತ್ತಿದೆ, ಅದು ದೇವರಿಗೆ ಮೆಚ್ಚುಗೆ ಆದದಲ್ಲ, ದೇವರ ವಾಕ್ಯಕ್ಕೆ ಸಂಬಂಧಪಟ್ಟದಲ್ಲ ಎಂಬುದಾಗಿ ಹೇಳಿದ್ರು ಕೂಡ ಅದರ ಹಿಂದೆ ನಾವು ಓಡ್ತೇವೆ. We know that relationship is not right, still we go after it. ಆ ಸಂಬಂಧ ಒಳ್ಳೆಯದಲ್ಲ ಎಂಬುದಾಗಿ ನಮಗೆ ಗೊತ್ತಿದ್ರು ಅದನ್ನೇ ನಾವು ಹಿಂಬಾಲಿಸ್ತೇವೆ. We know that keeping a grudge against somebody is not right, still we keep it. ಇನ್ನೊಬ್ಬರ ಮೇಲೆ ದ್ವೇಷವನ್ನ ಇಟ್ಟುಕೊಳ್ಳುವಂತದ್ದು ಅದು ಸರಿಯಲ್ಲ ಎಂಬುದಾಗಿ ನಮಗೆ ಗೊತ್ತಿದ್ರು ಅದನ್ನ ನಾವು ಇಟ್ಟುಕೊಳ್ತೇವೆ. We know that such words should not come from our mouth, still we utter it. ನಮಗೆ ಗೊತ್ತಿದೆ ನಮ್ಮ ಬಾಯಿಯಿಂದ ಇಂತಹ ಮಾತು ಬರಬಾರದು ಎಂಬುದಾಗಿ ಆದಾಗ್ಯೂ ನಾವು ಆ ಮಾತನ್ನ ಆಡ್ತೇವೆ. We know that watching such things in the mobile is not acceptable to God, still we go after it. ಆ ಮೊಬೈಲ್ ನಲ್ಲಿ ನೋಡಬಾರದಂತಹ ಚಿತ್ರಗಳನ್ನ ನಾವು ನೋಡಬಾರದು ಎಂಬುದಾಗಿ ನಮಗೆ ಗೊತ್ತಿದೆ, ಆದಾಗ್ಯೂ ನಾವು ಅದನ್ನ ಮಾಡ್ತೇವೆ. Scripture clearly commands be separate. ದೇವರ ವಾಕ್ಯ ಅದು ಬಹಳ ಸ್ಪಷ್ಟವಾಗಿ ಹೇಳ್ತದೆ, ನೀವು ಬೇರ್ಪಟ್ಟವರಾಗಿರ್ರಿ. Be separate. ನೀವು ಬೇರ್ಪಟ್ಟವರಾಗಿರ್ರಿ. God has separated us from the world and it is essential for us to keep the separation. ದೇವರ ವಾಕ್ಯದಿಂದ ಈ ಲೋಕದಿಂದ ಬೇರ್ಪಟ್ಟವರಾಗಿ ದೇವರಿಗೆ ಒಳ್ಳೆಯವರಾಗುವಂತೆ ನಾವು ಬೇರ್ಪಟ್ಟವರಾಗಿರಬೇಕು.
have no fellowship with the unfruitful works of darkness. ಕತ್ತಲೆಗೆ ಸಂಬಂಧವಾದಂತಹ ಯಾವುದೇ ಪ್ರಯೋಜನಕ್ಕೆ ಬಾರ್ಲಾರ್ದಂತಹ ಕೃತ್ಯಗಳನ್ನ ಬಯಲಿಗೆ ತಂದು ಬಿಟ್ಟು ಬಿಡ್ರಿ. Examination, ಪರಿಶೋಧನೆ, separation. ಬೇರ್ಪಡುವಿಕೆ. Thirdly, ಮೂರನೆಯದಾಗಿ there Paul is telling, rather reprove them, for it is a shame even to talk about it. ರಹಸ್ಯವಾಗಿ ನಡೆಸುವಂತ ಕೆಲಸಗಳನ್ನ ಕುರಿತು ಮಾತನಾಡುವುದಕ್ಕಾದರೂ ನಾಚಿಕೆ ಆಗಿರುವ ಕಾರಣವಾಗಿದೆ. We should reprove them or rebuke the wrong things that happens around us. ನಮ್ಮ ಸುತ್ತಮುತ್ತಲು ನಡೆಯುವುದೆಲ್ಲ ಕೆಟ್ಟದ್ದು ಎಂಬುದಾಗಿ ಹೇಳುವಾಗ ಅದನ್ನ ನಾವು ಗದರಿಸಿ ಬಿಟ್ಟು ಬಿಡಬೇಕು. That shows that we should enlighten others, or by the light that we have, we should have an influence upon others. ಇದರ ಅರ್ಥ ಏನೆಂಬುದಾಗಿ ನೋಡುವಾಗ ನಮ್ಮ ಜೀವಿತದಲ್ಲಿ ನಾವು ನೋಡುವ ಅಥವಾ ಬೇರ್ಪಟ್ಟ ಜೀವಿತದ ಮೂಲಕವಾಗಿ ನಮ್ಮನ್ನ ನೋಡುವ ಇತರರಿಗೆ ಆ ಕೆಲಸಗಳು ಒಳ್ಳೆಯದಲ್ಲ ಎಂಬುದಾಗಿ ತೋರಿ ಬರುವಂತದ್ದಾಗಿರಬೇಕು. Paul says that the unfruitful works of darkness that others do, it cannot be even uttered by our mouth. ನಾವು ನಮ್ಮ ಬಾಯಿಂದಲೂ ಮಾತನಾಡುವಂತದ್ದು ಸರಿಯಲ್ಲ ಎಂಬುದಾಗಿ ಈ ಲೋಕದಲ್ಲಿ ನಡೆಯುವಂತ ಕೆಲಸಗಳನ್ನ ನಾವು ನೋಡುವಾಗ So Paul is telling that by your life itself, you have to put influence upon others. ನಿಮ್ಮ ಜೀವಿತದಲ್ಲಿಯೇ ಇದರ ಮೂಲಕವಾಗಿ ನೀವು ಇತರರಿಗೆ ಪರಿಣಾಮ ಬೀರುವಂತವರಾಗಿರಬೇಕು. Let me tell you one thing. ಒಂದು ವಿಷಯವನ್ನ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. A life that keeps separation practically each day will have an influence upon others' life. ನಮ್ಮನ್ನ ನಾವು ಪ್ರತಿದಿನದಲ್ಲಿಯೂ ಬೇರ್ಪಡಿಸಿಕೊಂಡವರಾಗಿ ಜೀವಿಸುವಾಗ ಇತರರ ಮೇಲಿನ ಜೀವಿತದಲ್ಲಿ ಅದು ಪರಿಣಾಮ ಬೀರುವಂತದ್ದಾಗಿದೆ ಪ್ರಿಯರೇ. And when such influence happens on others' life, ಇತರರ ಜೀವಿತದಲ್ಲಿ ಅಂತಹ ಪರಿಣಾಮ ಬೀಳುವಾಗ others will be able to come to light. ಆ ಇತರರು ಬೆಳಕಿಗೆ ಬರ್ಲಿಕ್ಕೆ ಸಾಧ್ಯವಾಗ್ತದೆ. This is what God desires from your life and my life. ಇದನ್ನೇ ದೇವರು ನನ್ನ ಮತ್ತು ನಿಮ್ಮ ಜೀವಿತದಿಂದ ಬಯಸುವಂತನಾಗಿರ್ತಾನೆ ಪ್ರಿಯರೇ. Examination, ಪರಿಶೋಧನೆ, separation, ಬೇರ್ಪಡುವಿಕೆ, and influencing others. Influence. ಇತರರಿಗೆ ನಾವು ಒಳ್ಳೆಯದಾಗಿ ತೋರ್ಪಡಿಸುವಂತದ್ದು. And this happens by our life, others will be able to come to the Lord Jesus Christ. ಈ ರೀತಿಯಾಗಿ ಆಗುವಾಗ ಇತರರು ದೇವರ ಬಳಿಗೆ ಬರುವಂತೆ ಸಹಾಯವಾಗ್ತದೆ. Remember that we are converted to bring others to conversion. ನಾವು ಬದಲಾವಣೆ ಹೊಂದಿದ್ದೆ ಇತರರನ್ನ ಬದಲಾಯಿಸಲಿಕ್ಕೋಸ್ಕರವಾಗಿ. We are enlightened so that we may enlighten others. ನಾವು ಬೆಳಕನ್ನ ಹೊಂದಿದ್ದೆ ಇತರರಿಗೆ ಬೆಳಕನ್ನ ಹಂಚಲಿಕ್ಕಾಗಿ. We are regenerated to regenerate others. ನಾವು ಪುನಃ ಹೊಸದಾಗಿ ಮಾರ್ಪಟ್ಟಿದ್ದೆ ಇತರರನ್ನ ಮಾರ್ಪಡಿಸ್ಲಿಕ್ಕೋಸ್ಕರವಾಗಿ. You should remember this great expectation that God has about your life and my life. ನನ್ನ ಮತ್ತು ನಿನ್ನ ಜೀವಿತದಲ್ಲಿ ದೇವರು ಬಯಸುವಂತಹ ಇಂತಹ ಬಯಕೆಗಳನ್ನ ನೀವು ಗಮನ ವಹಿಸ್ರಿ. What is the influence that we have on others' life, our friends and the people with whom we work and live? ಇತರರ ಮೇಲೆ, ನಮ್ಮ ಜೊತೆಯಲ್ಲಿ ಜೀವಿಸುವ ಕೆಲಸ ನಡೆಸುವಂತವರ ಜೀವಿತದ ಮೇಲೆ ನಾವು ಎಂತಹ ಪರಿಣಾಮವನ್ನ ಬೀರುತ್ತಾ ಇದ್ದೇವೆ? How are we in the school, college, office? ನಮ್ಮ ದೈನಂದಿನ ಜೀವಿತದಲ್ಲಿ, ಸ್ಕೂಲ್ನಲ್ಲಿ, ನಮ್ಮ ಕೆಲಸದ ಸ್ಥಳಗಳಲ್ಲಿ ಹೇಗಿದ್ದೇವೆ? How are we in the place where we are kept by the Lord? ನಾವು ಇರುವಂತಹ ಸ್ಥಳದಲ್ಲಿ, ದೇವರು ನಮ್ಮನ್ನ ಇಟ್ಟಿರುವಂತ ಸ್ಥಳದಲ್ಲಿ ನಾವು ಹೇಗಿದ್ದೇವೆ? As we see elsewhere, as assembly and as believers individually, it is essential for us to be a light in the place where we are. ದೇವರು ನಮ್ಮನ್ನ ಇಟ್ಟಿರುವಂತಹ ಸ್ಥಳದಲ್ಲಿಯೂ, ಸಭೆಯಾಗಿ ಕೂಡಿಸುವಂತಹ ಸ್ಥಳದಲ್ಲಿಯೂ ಮತ್ತು ಇತರ ಕಡೆಗಳಲ್ಲಿಯೂ ನಾವು ಬೆಳಕಿನ ಮೂಲವಾಗಿ ಇರುವಂತವರಾಗಿರಬೇಕು. Just imagine God has brought us out of darkness and made the child of light, or God's child, and placed us in a place. If we are not giving light, what's the meaning of it?
ಒಮ್ಮೆ ಯೋಚನೆ ಮಾಡ್ರಿ, ದೇವರು ನಮ್ಮನ್ನ ಕರೆದು ಬೇರ್ಪಡಿಸಿ ಬೆಳಕಿನ ಮಕ್ಕಳನ್ನಾಗಿ ಮಾಡಿ ಒಂದು ಸ್ಥಳದಲ್ಲಿ ಇಟ್ಟಿರುವಾಗ ಇತರರಿಗೆ ನಾವು ಬೆಳಕನ್ನ ತೋರಿಸುವಂತಹ ಮೂಲವಾಗಿರದೆ ಹೋದರೆ ಅದರಿಂದ ಪ್ರಯೋಜನ ಏನು? Remember an illustration like this. ಒಂದು ಉದಾಹರಣೆ ಈ ರೀತಿಯಲ್ಲಿದೆ. It's about a boy, ಒಬ್ಬ ಹುಡುಗನ ಕುರಿತಾದಂಥದ್ದು. a little boy. ಒಬ್ಬ ಸಣ್ಣ ಹುಡುಗ. And an evangelist went to him and shared the gospel. ಒಬ್ಬ ಸುವಾರ್ತಿಕರು ಅವನ ಬಳಿಯಲ್ಲಿ ಹೋಗಿ ಸುವಾರ್ತೆಯನ್ನ ಹಂಚಿದರು. And the boy said like this. ಆಗ ಆ ಸಣ್ಣ ಹುಡುಗ ಈ ರೀತಿಯಲ್ಲಿ ಹೇಳಿದ, Uncle, I don't believe all this. ಸಹೋದರರೇ, ನಾನು ಇದನ್ನ ನಂಬೋದಿಲ್ಲ ಎಂಬುದಾಗಿ. And then the evangelist asked, don't you believe that Jesus Christ came to this earth? ಸುವಾರ್ತಿಕರು ಈ ರೀತಿಯಾಗಿ ಕೇಳಿದ್ರು, ನೀನು ನಂಬೋದಿಲ್ವಾ ಕರ್ತನಾದಂತ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದ ಎಂಬುದಾಗಿ? And that boy answered, no, I don't believe that also. ಇಲ್ಲ, ನಾನು ಅದನ್ನು ಕೂಡ ನಂಬೋದಿಲ್ಲ ಎಂಬುದಾಗಿ ಆ ಹುಡುಗ ಹೇಳಿದ. And then the evangelist started, giving many proofs and evidences and all that. ಆಗ ಆ ಸುವಾರ್ತಿಕರು ಅನೇಕ ಸಾಕ್ಷಿಗಳನ್ನ ಕೊಡಲಿಕ್ಕೆ ಪ್ರಯತ್ನ ಪಟ್ರು. And then boy said, Uncle, don't tell me all this. I don't believe that Jesus ever lived on the earth. ಸಹೋದರರೇ, ನೀವು ಇದನ್ನೆಲ್ಲ ನನಗೆ ಹೇಳ್ಬಿಡ್ರಿ, ನಾನು ಎಂದಿಗೂ ನಂಬೋದಿಲ್ಲ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜೀವಿಸಿದ ಎಂಬುದಾಗಿ. So don't tell me all this. ಆದ ಕಾರಣ ಇದನ್ನೆಲ್ಲ ನಮಗೆ ಹೇಳ್ಬೇಡಿ ಎಂಬುದಾಗಿ ಆತನು ಹೇಳಿದ. And then the evangelist asked him, ಆಗ ಸುವಾರ್ತಿಕರು ಹೇಳಿದ್ರು, why you don't believe? ಯಾಕೆ ನೀನು ನಂಬೋದಿಲ್ಲ? And the boy answered like this. ಆ ಹುಡುಗ ಈ ರೀತಿಯಲ್ಲಿ ಉತ್ತರಿಸಿದ, Uncle, everything produces its own kind. ಪ್ರತಿಯೊಂದು ಜೀವಿಯು ತನ್ನದೇ ಆದಂತಹ ಇನ್ನೊಂದು ಜೀವವನ್ನ ಅದು ಹುಟ್ಟಿಸುತ್ತದೆ. You think about cat produces cats. ನೀವು ಬೆಕ್ಕನ್ನ ಯೋಚನೆ ಮಾಡ್ರಿ, ಬೆಕ್ಕನ್ನೇ ಹುಟ್ಟಿಸ್ತದೆ. Dog produces its own kind. ನಾಯಿ ತನ್ನದೇ ಆದಂತಹ ಜೀವಕ್ಕೆ ಅದು ಜನ್ಮ ನೀಡುತ್ತದೆ. When the plants and the trees and all that produces its own kind. ಎಲ್ಲಾ ಗಿಡ ಮರಗಳು ತನ್ನದೇ ಆದಂತಹ ಜೀವವನ್ನ ಅದು ಬೆಳೆಸ್ತದೆ. When he said like this, ಈ ರೀತಿಯಲ್ಲಿ ಆತನು ಹೇಳುವಾಗ, if Christ had ever lived on the earth, few Christs who are like him would have been there here and there. ಒಮ್ಮೆ ಕರ್ತನು ಅಥವಾ ಕ್ರಿಸ್ತನು ಈ ಲೋಕದಲ್ಲಿ ಜೀವಿಸಿರುವುದು ನಿಜವೇ ಆಗಿದ್ರೆ ಆತನಂತೆ ಇರುವಂತಹ ಇನ್ನೂ ಒಂದೆರಡು ಕ್ರಿಸ್ತರು ನಾನು ಕಾಣ್ತಾ ಇದ್ದೆವು ಈ ಲೋಕದಲ್ಲಿ. Yeah, if Christ ever lived on the earth, few Christs, those who are like him, of the same kind, would have been there in the earth. ಕ್ರಿಸ್ತನು ನಿಜವಾಗಿ ಈ ಲೋಕದಲ್ಲೇ ಇದ್ದಿದ್ದೇ ನಿಜವಾಗಿದ್ರೆ ಆತನಂತೆ ಇನ್ನೂ ಅನೇಕ ಕ್ರಿಸ್ತರು ಇರುತ್ತಾ ಇದ್ದರು ಈ ಲೋಕದಲ್ಲಿ. He said, I don't see anybody. ಆತನು ಹೇಳ್ತಾನೆ, ನಾನು ಇಲ್ಲಿ ಯಾರನ್ನೂ ಕೂಡ ಕಾಣ್ತಾ ಇಲ್ಲ. And when that boy said that, ನೆನಪಿಟ್ಕೊಳ್ರಿ, ಆ ಹುಡುಗ ಇದನ್ನ ಹೇಳಿದ, that evangelist left. ಆ ಸುವಾರ್ತಿಕರು ಬಿಟ್ಟು ಹೋದ್ರು. He went to another evangelist. ಅವರು ಇನ್ನೊಬ್ಬ ಸುವಾರ್ತಿಕನ ಬಳಿಗೆ ಹೋಗಿ, and he said, brother, that boy told me like this. ಸಹೋದರರೇ, ನಿಮಗೆ ಗೊತ್ತಾ, ಈ ಹುಡುಗ ಈ ರೀತಿಯಲ್ಲಿ ನನಗೆ ಹೇಳಿದ. And the other evangelist said, ಇನ್ನೊಬ್ಬ ಸುವಾರ್ತಿಕರು ಹೀಗೆ ಹೇಳಿದ್ರು, why did you go there? ನೀವು ಯಾಕೆ ಅಲ್ಲಿಗೆ ಹೋದ್ರಿ? He has put in trouble many people like this. ಆತನು ಅನೇಕರನ್ನ ಇದೇ ರೀತಿಯಲ್ಲಿ ತೊಂದರೆಗೆ ಒಳಪಡಿಸಿದ್ದಾನೆ. Don't go to him. ಅದಕ್ಕಾಗಿ ಆತನ ಬಳಿಗೆ ಹೋಗ್ಬೇಡ್ರಿ. The brothers and sisters, we also may say, don't go to him. But in what he said, there is some, truth in it. ಪ್ರಿಯ ಸಹೋದರ ಸಹೋದರಿ, ನಾವು ಕೂಡ ಇದೇ ರೀತಿಯಲ್ಲಿ ಹೇಳ್ಬೋದು. ಆದ್ರೆ ಆ ಹುಡುಗ ಹೇಳಿದ್ರಲ್ಲಿ ಯಾವುದೋ ಒಂದು ಸತ್ಯ ಇದೆ. We have to show forth that Christian life, Christ's life, his character to others. ನಾವು ಕರ್ತನ ಆ ಜೀವಿತವನ್ನ ಇತರರಿಗೆ ತೋರಿಸಿಕೊಡುವಂತವರಾಗಿರಬೇಕು. We call ourselves Christian, but where is the character? ನಾವು ನಮ್ಮನ್ನ ಕ್ರೈಸ್ತರು ಎಂಬುದಾಗಿ ಕರೆದುಕೊಳ್ತೇವೆ, ಆದರೆ ಆ ಗುಣ ಎಲ್ಲಿ? Walk as the children of light. ಬೆಳಕಿನ ಮಕ್ಕಳಾಗಿ ನಡೆಯಿರಿ. It cannot happen automatically. ಇದು ಸುಮ್ಮನೆ ಅದರ ಪಾಡಿಗೆ ಅದು ಆಗೋದಿಲ್ಲ. We have to take care of our life and make changes in our life. ನಮ್ಮ ಜೀವಿತದ ಬಗ್ಗೆ ನಾವು ಗಮನ ವಹಿಸಿ ನಮ್ಮ ಜೀವಿತವನ್ನ ಬದಲಾಯಿಸಿಕೊಳ್ಳಬೇಕು. Examination, ಪರಿಶೋಧನೆ, separation, ಬೇರ್ಪಡುವಿಕೆ.
influencing others, ಪರಿಣಾಮ ಬೀರುವಂತದ್ದು. and thus bringing others to the Lord. ಈ ರೀತಿಯಲ್ಲಿ ಇತರರನ್ನ ಕರ್ತನ ಬಳಿಗೆ This ತರುವಂತದ್ದಾಗಿದೆ. is walking as the children of light. ಇದು ಕರ್ತನ ಬೆಳಕಿನ ಮಕ್ಕಳಾಗಿ ನಡೆಯುವಂತದ್ದು ಆಗಿದೆ ಪ್ರಿಯರೇ. The Lord give us grace that we may take this very seriously. ದೇವರು ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಳುವಂತೆ ನಮ್ಗೆ ಕೃಪೆಯನ್ನ ನೀಡಲಿ. Lastly, ಕೊನೆಯದಾಗಿ coming to verse 14, 14ನೇ ವಚನ ಭಾಗಕ್ಕೆ ಬರುವಂತೆ there we have the call for the walk. ಇಲ್ಲಿ ನಮ್ಮ ಕರೆ ನಮ್ಮ ನಡೆಗೆ ಕರೆಯನ್ನ ನಾವು ನೋಡ್ತಾ ಇದ್ದೇವೆ. There we read like this: ನಾವು ಇಲ್ಲಿ ಹೀಗೆ ಓದ್ತೇವೆ, Awake, you who sleep, arise from the dead, and Christ will give you light. ನಿದ್ರೆ ಮಾಡುವವನೇ ಎಚ್ಚರವಾಗು, ಸತ್ತವರನ್ನ ಬಿಟ್ಟು ಏಳು, ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು. Awake, arise. ಎಚ್ಚರವಾಗು, ಏಳು. This is a call that God gives to each one of us this evening. ಇದೇ ಪ್ರತಿಯೊಬ್ಬ ಈ ಒಂದು ಸಂಜೆ ವೇಳೆಯಲ್ಲಿ ಪ್ರತಿಯೊಬ್ಬ ಇಲ್ಲಿರುವಂತ ಪ್ರತಿಯೊಬ್ಬರಿಗೂ ದೇವರು ಕೊಡುವಂತ ಕರೆ. It is interesting to notice there, like one truth: awake, you who sleep, arise from the dead. ಇಲ್ಲಿ ಒಂದು ಸತ್ಯಾಂಶವನ್ನ ನಾವು ನೋಡ್ತಾ ಇದ್ದೇವೆ. ನಿದ್ರೆ ಮಾಡುವವನೇ ಎಚ್ಚರವಾಗು, ಸತ್ತವರನ್ನ ಬಿಟ್ಟು ಏಳು. That means we are sleeping with the dead, isn't it? ಅದರ ಅರ್ಥ ನಾವು ಸತ್ತವರೊಂದಿಗೆ ನಿದ್ರೆ ಮಾಡ್ತಾ ಇದ್ದೇವೆ ಅಲ್ವೇ? Who are this dead spoken here? ಯಾವುದು ಸತ್ತದ್ದಾಗಿದೆ ಎಂಬುದಾಗಿ ಹೇಳ್ತಾ ಇದೆ ಇಲ್ಲಿ? Can be the people of the world who are spiritually dead. ಈ ಲೋಕದ ಆತ್ಮೀಕ ರೀತಿಯಲ್ಲಿ ಸತ್ತಂತಹ ಜನಗಳ ಬಗ್ಗೆ ಹೇಳ್ತಾ ಇರಬಹುದು. It can even include believers who live as dead. ಇದು ಇನ್ನೂ ಸತ್ತಂತೆ ಜೀವಿಸ್ತಿರುವಂತ ವಿಶ್ವಾಸಿಗಳನ್ನ ಕುರಿತು ಕೂಡ ಹೇಳುತ್ತಾ ಇರಬಹುದು. Believers living a graceless, useless life. ವಿಶ್ವಾಸಿಗಳು ಕೃಪೆ ಇಲ್ಲದ ದೇವರ ಮಹಿಮೆ ಇಲ್ಲದಂತಹ ಜೀವಿತವನ್ನ ಜೀವಿಸ್ತಾ ಇದ್ದಾರೆ. Without any life, without any fruit. ಯಾವುದೇ ಫಲವಿಲ್ಲದೆ ಜೀವವಿಲ್ಲದೆ ಜೀವಿಸ್ತಾ ಇದ್ದಾರೆ. So Paul is telling that we should awake, arise from such, remove ourselves from such. ಪೌಲನು ಇಲ್ಲಿ ಹೇಳ್ತಾ ಇದ್ದಾನೆ, ಅಂಥವರನ್ನ ಬಿಟ್ಟು ನೀನು ಮೇಲಕ್ಕೆ ಏಳು. Now one thing we have to remember: ನಾವು ಒಂದು ವಿಷಯವನ್ನ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು. sleeping with the dead bodies are, very nice. ಸತ್ತಂತಹ ಶವಗಳ ಜೊತೆಯಲ್ಲಿ ನಿದ್ರೆ ಮಾಡುವಂಥದ್ದು ಅದು ಒಳ್ಳೆಯ ವಿಷಯ ಅಲ್ಲ. It is very nice. ಅದು ಒಳ್ಳೆಯದು. They will not trouble us at all. They will not snore. They will not kick us. They will not push us. ಅವರು ಎಂದಿಗೂ ಗೊರಕೆ ಹೊಡೆಯೋದಿಲ್ಲ, ನಮ್ಮನ್ನ ತಳ್ಳೋದಿಲ್ಲ, ನಮ್ಮ ಮೇಲೆ ಕೈಕಾಲು ಹಾಕೋದಿಲ್ಲ. If it is in the mortuary, they will be very cool also. ಅವರು ಶವಾಗಾರದಲ್ಲಿ ಇದ್ರೂ ಕೂಡ ಅವರು ಬಹಳ ತಣ್ಣಗೆ ಇರ್ತಾರೆ. I hope you understood what I'm trying to say. ನಾನ್ ನಿಮಗೆ ಹೇಳಿದ್ದು ನಿಮ್ಗೆ ಅರ್ಥವಾಯ್ತು ಎಂಬುದಾಗಿ ನಾನು ನೆನೆಸ್ತೇನೆ. If we fellowship with the world and if we live a worldly life, well, they are not going to trouble us. They will not ask us anything. They will not correct us. We can live anyhow. ನಾವು ಈ ಲೌಕಿಕ ಜೀವಿತವನ್ನ ಜೀವಿಸುವರ ಮಧ್ಯದಲ್ಲಿ ಜೀವಿಸ್ತಾ ಇರುವುದಾದ್ರೆ ಅವರು ನಮ್ಮನ್ನ ತೊಂದರೆ ಪಡಿಸುವುದಿಲ್ಲ, ಏನನ್ನೂ ಕೇಳೋದಿಲ್ಲ, ನಮ್ಮನ್ನ ಏನು ಪರೀಕ್ಷಿಸುವುದಿಲ್ಲ. You can live anyhow. ನೀವು ಹೇಗೆ ಬೇಕಾ ಹಾಗೆ ಜೀವಿಸಬಹುದು. But let me tell you one thing. ಆದ್ರೆ ನಿಮಗೆ ಒಂದು ವಿಷಯವನ್ನ ಎಚ್ಚರಿಸಲಿಕ್ಕೆ ಬಯಸ್ತೇನೆ. God has not saved you for that. ಆದ್ರೆ ದೇವರು ನಿಮ್ಮನ್ನ ರಕ್ಷಿಸಿದ್ದು ಇದಕ್ಕಾಗಿ ಅಲ್ಲ. Walk as the children of light. ಬೆಳಕಿನ ಮಕ್ಕಳಾಗಿ ನಡಿಲಿಕ್ಕಾಗಿ. You are no more darkness. ನಿಮ್ಮಲ್ಲಿ ಕತ್ತಲೆ ಇಲ್ಲ. How can you live as darkness once you are made light? ಹೇಗೆ ನೀವು ಕತ್ತಲೆಯಾಗಿ ನಡಿಲಿಕ್ಕೆ ಸಾಧ್ಯ ಬೆಳಕಿನವರಾಗಿರುವಾಗ? May the Lord help us that we may, take these truths that we considered this evening very seriously. ಈ ಒಂದು ಸಂಜೆ ವೇಳೆಯಲ್ಲಿ ನಾವು ಕಲಿತಂತ ಈ ವಿಷಯಗಳನ್ನ ಬಹಳ ಮುಖ್ಯ ಎಂಬುದಾಗಿ ಪರಿಗಣಿಸಿ ಜೀವಿಸುವಂತೆ ದೇವರು ನಮಗೆ ಸಹಾಯ ಮಾಡ್ಲಿ. I said at the beginning, ನಾನು ಪ್ರಾರಂಭದಲ್ಲೇ ಹೇಳಿದ ಹಾಗೆ, the Lord has given us this opportunity to come together online so that God can speak to us. ನಾವು ಈ ರೀತಿಯಲ್ಲಿ ಕೂಡಿ ಬರುವ ಹಾಗೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಯಾಕಂದ್ರೆ ಆತನು ನಮ್ಮ ಮಧ್ಯದಲ್ಲಿ ಮಾತನಾಡಲು ಬಯಸಿದ್ದಾನೆ. When we expound the word of God, ದೇವರ ವಾಕ್ಯವನ್ನ ನಾವು ಪರಿಶೋಧಿಸುವಾಗ God's word is coming to us.
ದೇವರ ವಾಕ್ಯ ನಮ್ಮ ಬಳಿಗೆ ಬರುತ್ತಾ ಇದೆ. And when God speaks, ಯಾವಾಗ ದೇವರು ಮಾತನಾಡುತ್ತಾ ಇದ್ದಾನೋ it demands a response. ಆತನ ಆ ಕರೆಯುವಿಕೆಗೆ ನಾವು ಕಿವಿಗೊಡಬೇಕೆಂಬುದಾಗಿ ಆತನು ಕೇಳ್ತಾ ಇದ್ದಾನೆ. This evening, what is the response that we are going to give to the word, to the truths that we considered this evening? ಈ ರಾತ್ರಿಯಲ್ಲಿ ನಾವು ಕಲಿತಂತ ಸತ್ಯಕ್ಕೂ ದೇವರ ವಾಕ್ಯಕ್ಕೂ ನಮ್ಮ ಪ್ರತಿಕ್ರಿಯೆ ಏನು? Walk as the children of light. ಬೆಳಕಿನ ಮಕ್ಕಳಾಗಿ ನಡೆಯಿರಿ. We saw the characteristics of such a walk. ಈ ಒಂದು ನಡೆಯುವಿಕೆಯ ಗುಣ ಏನೆಂಬುದಾಗಿ ನೋಡ್ತಾ ಬಂದೆವು. Goodness, ಒಳ್ಳೆಯತನ, righteousness, ನೀತಿ, truth. ಸತ್ಯತೆ. Then we saw the reasons for walking as the children of light. ಈ ಒಂದು ಬೆಳಕಿನ ಮಕ್ಕಳಾಗಿ ನಡೆಯಲಿಕ್ಕೆ ಬೇಕಾದಂತಹ ಕಾರಣಗಳು: Conversion, ಮಾರ್ಪಡುವಿಕೆ, lordship. ಕರ್ತನ ಒಡೆಯತ್ವ. And then we saw the steps for this walk. ಈ ಒಂದು ನಡೆಯುವಿಕೆಗೆ ಇರುವಂತಹ ಹಂತಗಳನ್ನ ನಾವು ನೋಡ್ತಾ ಬಂದೆವು. Examination, ಪರೀಕ್ಷಿಸಿಕೊಳ್ಳುವಿಕೆ, separation, ಬೇರ್ಪಡಿಸುವಿಕೆ, influencing others, ಇತರರಿಗೆ ಪರಿಣಾಮ ಬೀರುವಂತದ್ದು, and thus bringing others to the Lord. ಅದರ ಮೂಲಕವಾಗಿ ಇತರರನ್ನ ದೇವರ ಬಳಿಗೆ ತರುವಂತದ್ದು. Light gives light. ಬೆಳಕು ಬೆಳಕನ್ನ ಕೊಡುತ್ತದೆ. It cannot give darkness. ಅದು ಕತ್ತಲೆಯನ್ನು ಎಂದಿಗೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. Then we saw the call for this walk. ನಾವು ಈ ಕರೆಗೆ, ಈ ಒಂದು ನಡೆಗೆ ಕರೆಯುವಿಕೆಯನ್ನ ನಾವು ನೋಡಿದೆವು. Arise, awake and arise. ಎಚ್ಚರವಾಗು, ಎದ್ದೇಳು. May the Lord help us that we may look into our own lives and make changes in our own lives. ದೇವರು ನಮ್ಮ ಜೀವಿತವನ್ನ ನಾವು ಪರಿಶೋಧಿಸಿಕೊಂಡು ಆ ಜೀವಿತಕ್ಕೆ ಬದಲಾವಣೆಯನ್ನು ತರುವಂತೆ ದೇವರು ಸಹಾಯ ಮಾಡಲಿ. If there is anything displeasing in our lives, ನಮ್ಮ ಜೀವಿತದಲ್ಲಿ ದೇವರಿಗೆ ಮೆಚ್ಚುಗೆ ಆಗದಂತ ಯಾವುದೇ ವಿಷಯ ಇರುವುದಾದ್ರೆ, if there is anything unacceptable to the Lord, ದೇವರು ಅಥವಾ ದೇವರು ಇಷ್ಟಪಡದಂತ ಮೆಚ್ಚುಗೆ ಆಗದಂತ ಯಾವುದೇ ವಿಷಯಗಳು ನಮ್ಮಲ್ಲಿ ಇರುವುದಾದ್ರೆ, let us show that sincerity to remove it from our life. ಅದನ್ನ ನಮ್ಮ ಜೀವಿತದಿಂದ ತೆಗೆದು ಬಿಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡೋಣ. It may be difficult, ಅದು ಬಹಳ ಕಷ್ಟವಿರಬಹುದು. but if we ask the Lord to help us, He is there to help us. ಆದ್ರೆ ನೀವು ದೇವರನ್ನ ಸಹಾಯಕ್ಕೆ ಕರೆಯುವುದಾದ್ರೆ ದೇವರು ಸಹಾಯ ಮಾಡುವನಾಗಿದ್ದಾನೆ. Because it is God's will that we would walk as the children of light. ಯಾಕಂದ್ರೆ ಇದು ದೇವರ ಚಿತ್ತ, ನಾವು ಬೆಳಕಿನ ಮಕ್ಕಳಾಗಿ ನಡೆಯಬೇಕು ಎನ್ನುವಂಥದ್ದು. As we often say, ನಾವು ಯಾವಾಗಲೂ ಹೇಳುವಂತೆ, for all the commandments that God gives in His word, ದೇವರು ತನ್ನ ವಾಕ್ಯಗಳಲ್ಲಿ ಕೊಡುವಂತ ಎಲ್ಲಾ ಆಜ್ಞೆಗಳಿಗೆ He gives us the ability, the power to do that also, to obey that also. ಆ ಆಜ್ಞೆಗಳನ್ನ ನಾವು ಪಾಲಿಸ್ಲಿಕ್ಕೆ ಬೇಕಾದಂತ ಶಕ್ತಿಯನ್ನ ಆತನು ನಮಗೆ ಕೊಡುತ್ತಾನೆ. Walk as the children of light. ಬೆಳಕಿನ ಮಕ್ಕಳಾಗಿ ನಡೆಯಿರಿ. That's His command. ಅದು ಆತನ ಆಜ್ಞೆ. He's ready to give me necessary ability also to live as a children of light. ಆತನು ಈ ರೀತಿಯಾಗಿ ನಾವು ನಡೆಯುವಂತೆ ನನಗೂ ನಿಮ್ಮೆಲ್ಲರಿಗೂ ಶಕ್ತಿಯನ್ನ ಕೊಡಲು ಆತನು ಶಕ್ತನಾಗಿದ್ದಾನೆ. May these truths that we considered this evening be a blessing to all of us in that way. ಈ ಸಂಜೆ ವೇಳೆಯಲ್ಲಿ ನಾವು ಕಲಿತಂತ ಈ ಸತ್ಯಾಂಶಗಳು ನಮ್ಮ ಜೀವಿತಕ್ಕೆ ಬದಲಾವಣೆ ತರುವಂತಾಗಿರಲಿ. May the Lord bless us. ದೇವರು ನಮ್ಮನ್ನು ಆಶೀರ್ವದಿಸಲಿ.